सर्गायतांगो जयति जिनपति नाभिसूनुर्महात्मा मध्याह्ने यस्य भास्वान् उपरि परिगतो राजति स्मोग्रमूर्ति चक्रं कर्मेन्धनानाम् अतिबहुदहतो दूरमौदास्यवात स्फुर्जत्सध्यानवन्ये विमरुचिरतरः प्रोद्धतो विस्फुलिङ्गः. ಸುಮಾರು 1200 ವರ್ಷಗಳ ಪೂರ್ವದಲ್ಲಿ ವನವಿಹಾರಿ ಸಂತ ಆಚಾರ್ಯ ಶ್ರೀ ಪದ್ಮನಂದಿ ದೇವರು ರಚಿತ ಪದ್ಮನಂದಿ ಪಂಚವಿಂಶತಿಯಲ್ಲಿ ಮೊದಲನೆಯ ಧರ್ಮೋಪದೇಶಾಮೃತವೆಂಬ ವಿಭಾಗದ 143ನೇ ಶ್ಲೋಕ ಇದೆ. ಯದೃಷ್ಟಂ ಬಹಿರಂಗನಾದಿಶುಚಿರಂ ತತ್ರಾನುರಾಗೋ ಭವತ್ ಭ್ರಾಂತ್ಯಾ ಭೂರಿ ತಥಾಪಿ ತಾಮ್ಯಸಿ ತತೋ ಮುಕ್ತ್ವಾ ತದನಂತರ್ನಿಶ ಚೇತಸ್ತತ್ರ ಗುರೋ ಪ್ರಬೋಧವಸತೆ ಕಿಂಚಿತ್ ತದಾ ಕರ್ಣತೆ ಪ್ರಾಪ್ತೆ ಯತ್ರ ಸಮಸ್ತ ದುಃಖ ವಿರಮಾನ್ ಲಭ್ಯೇತ ನಿತ್ಯಂ ಸುಖಂ. ಅರ್ಥ: ಎಲೆ ಚಿತ್ತವೇ, ನೀನು ಆ ಬಾಹ್ಯ ಸ್ತ್ರೀ ಮೊದಲಾದ ಪದಾರ್ಥಗಳಲ್ಲಿ ಯಾವ ಸುಖವನ್ನು ನೋಡಿರುವೆ, ಅದರಲ್ಲಿ ನಿನಗೆ ಭ್ರಾಂತಿಯಿಂದ ಚಿರಕಾಲದವರೆಗೆ ಅನುರಾಗವಿದೆ. ಆದಾಗ್ಯೂ ನೀನು ಅವಳಿಂದ ಅಧಿಕ ಸಂತಪ್ತನಾಗಿ ಹೋಗುತ್ತಿರುವೆ. ಆದುದರಿಂದ ಅವಳನ್ನು ಬಿಟ್ಟುಕೊಟ್ಟು ನಿನ್ನ ಅಂತರಾತ್ಮನಲ್ಲಿ ಪ್ರವೇಶ ಮಾಡು. ಅದರ ವಿಷಯದಲ್ಲಿ ಸಮ್ಯಜ್ಞಾನದ ಆಧಾರಭೂತರಿರುವಂಥ ಗುರುಗಳಿಂದ ಒಂದಿಷ್ಟು ಕೇಳಿರುವುದೇನೆಂದರೆ, ಅದರ ಪ್ರಾಪ್ತಿಯಾದ ನಂತರ ಸಮಸ್ತ ದುಃಖಗಳಿಂದ ಬಿಡುಗಡೆ ಪಡೆದು ಅವಿನಶ್ವರವಿರುವ ಮೋಕ್ಷ ಸುಖವನ್ನು ಪ್ರಾಪ್ತ ಮಾಡಿಕೊಳ್ಳಬಹುದಾಗಿದೆ. ಭಾವಾರ್ಥ: ಸ್ತ್ರೀ ಮೊದಲಾದ ಬಾಹ್ಯ ವಸ್ತುಗಳಲ್ಲಿ ಸುಖವಿದೆ ಎಂದು ಭ್ರಾಂತಿಯಿಂದ ನಂಬಿಕೊಂಡ ಈ ಜೀವನು ಅನಾದಿ ಕಾಲದಿಂದ ಅನುರಾಗ ಮಾಡಿ ಸ್ವಯಂ ದುಃಖಿಯಾಗಿ ಹೋಗುತ್ತಿದ್ದಾನೆ. ಆದರೆ ಸ್ತ್ರೀಯರುಗಳ ಮೂಲಕ ಬರುವ ಇಂದ್ರಿಯ ಸುಖವು ಅದು ನಿಜವಾಗಿ ದುಃಖವೇ ಇದ್ದು, ಆತ್ಮನ ಆಂತರ್ಯದಿಂದ ಮೂಡಿ ಬರುವ ಅತೀಂದ್ರಿಯ ಸುಖವೇ ನಿಜವಾದ ಸುಖವಿದೆ ಎಂದು ಜ್ಞಾನಿ ಗುರುಗಳು ತಮ್ಮ ಅನುಭವದ ಪ್ರತ್ಯಕ್ಷದಿಂದ ಹೇಳುತ್ತಿದ್ದಾರೆ. ಅವರ ಮಾತಿನ ಮೇಲೆ ಶ್ರದ್ಧೆ ಮಾಡಿ, ಎಲೆಯ ಮನಸ್ಸೇ, ನೀನು ಅಂತರಂಗದಲ್ಲಿ ಪ್ರವೇಶ ಮಾಡಿ ಆ ಅತೀಂದ್ರಿಯ ಸುಖದ ಅಧಿಪತಿಯಾಗು. ಈಗ 3 ಶ್ಲೋಕದೊಳಗೆ ಎಲೆ ಆತ್ಮನೇ ಎಲೆ ಆತ್ಮನೇ ಅಂಥೇಳಿ ಸಂಬೋಧನೆ ಮಾಡಿ, ಇಲ್ಲಿ ಎಲೆ ಚಿತ್ತವೇ ಅಂತ ಇದ್ದಾರೆ. ಇಲ್ಲಿ ಚಿತ್ತವೇ ಅನ್ನುವುದರೊಳಗೆ ಸೂಕ್ಷ್ಮತೆ ಇದೆ. ಎಲೆ ಆತ್ಮನೇ ಅನ್ನುವುದರೊಳಗೆ ಸಮಗ್ರ ರೂಪದಿಂದ ನಿಜ ಸಂಬೋಧನೆ ಇದೆ. ಚಿತ್ತವೇ ಅನ್ನುವುದರೊಳಗೆ ಸಮಯಕ್ಕೆ ಯಾವ ಚೈತನ್ಯದ ಸಾಮರ್ಥ್ಯ ಉದಿಸಿ ಬರ್ತಿದೆಯೋ ಮತ್ತು ನಿರಂತರ ಪರದ ಮೇಲೆ ಮುರಿದು ಬೀಳುತ್ತಿದೆಯೋ ಅದನ್ನು ಎಚ್ಚರಿಸ್ತಾ ಇದ್ದಾರೆ. ಅದಕ್ಕೆ ಸಂಬೋಧನೆ ಮಾಡ್ತಾ ಇದ್ದಾರೆ. ಇನ್ನೊಂದು ರೀತಿಯಿಂದ ಹೇಳಿದರೆ, ಎಲೆಯ ಆತ್ಮನೇ ಅನ್ನುವುದರೊಳಗ ಸಮಸ್ತ ಪರದ್ರವ್ಯಗಳಿಂದ ಬಿಡಿಸುವಂಥ
ಉದ್ದೇಶ ಇದೆ. ಎಲೆ ಚಿತ್ತವೇ ಅನ್ನುವುದರೊಳಗ ಸೂಕ್ಷ್ಮ ಪರಭಾವಗಳಿಂದ ಬಿಡಿಸುವ ಉದ್ದೇಶ ಇದೆ. ಚಿತ್ತ ಅತ್ಯಂತ ಚಂಚಲ ಇದೆ. ಚಿತ್ತ ಅಂದ್ರೆ ಮನಸ್ಸ ಅಂಥೇಳಿನೂ ಒಂದು ಲೌಕಿಕದೊಳಗೆ ಅರ್ಥ ಆಗ್ತಿದೆ, ಅದು ಕೂಡ ಸತ್ಯ ಇದೆ. ಮನಸ್ಸ ಅಂತಂದ್ರೆ ಜ್ಞಾನದ್ದನ ಏನಿದೆ ಪೂರ್ಣ ವಿಕಸಿತವಾಗುವಂಥ ಒಂದು ಅವಸ್ಥಾ ವಿಶೇಷ ಇದೆ. ಕ್ಷಯೋಕ್ಷಮದ ಅಪೇಕ್ಷಾದಿಂದ ಪೂರ್ಣ ವಿಕಸಿತರೆ. ಇದಕ್ಕಿಂತ ಅಧಿಕ ಜ್ಞಾನದ ವಿಕಾಸ ಕ್ಷಯೋಕ್ಷಮಿ ಜೀವಕ್ಕ ಇರೋದು ಸಾಧ್ಯ ಇಲ್ಲ. ಅದರ ಸಲುವಾಗಿ ಚಿತ್ತವೇ ಅಂಥೇಳಿ ಹೇಳಿದ್ರೆ ಮನಸ್ಸಿಗೆ ಸಂಬೋಧನೆ ಮಾಡ್ತಾರೆ ಅಂಥೇಳಿನೂ ತಿಳಿಬಹುದು. ಯಾವ ಜೀವದ ಚೈತನ್ಯ ಶಕ್ತಿಯ ವಿಕಾಸ ಅಧಿಕ ರೂಪದಿಂದ ಅಥವಾ ಪೂರ್ಣ ರೂಪದಿಂದ ಆಗಿದೆಯೋ ಅಂಥ ಒಂದು ಚೈತನ್ಯ ಸಾಮರ್ಥ್ಯಕ್ಕೆ ಸಂಬೋಧನೆ ಮಾಡ್ತಾ ಇದ್ದಾರೆ ಅಂಥೇಳಿ ನಾವು ಇಲ್ಲಿ ಗ್ರಹಣ ಮಾಡೋದ ಅತ್ಯಂತ ಅವಶ್ಯಕ ಇದೆ. ಮನಸ್ಸೇ ಅನ್ನುವುದರೊಳಗ ಮತ್ತು ಚಿತ್ತವೇ ಅನ್ನುವುದರೊಳಗ ಶಬ್ದಭೇದ ಇದ್ರೂ ಕೂಡ ಅರ್ಥಭೇದ ಇಲ್ಲ. ಇನ್ನು ವಿಷಯದ ಸೂಕ್ಷ್ಮತೆ ಇಲ್ಲಿ ಏನಿದೆ? ಇಲ್ಲಿ ವಿಷಯದ ಸೂಕ್ಷ್ಮತೆ ಈ ಕಡೆನೂ ಚರಮಸೀಮೆಯನ್ನು ತಲುಪುತ್ತಿದೆ, ಆ ಕಡೆನೂ ಚರಮಸೀಮೆಯನ್ನು ತಲುಪಿದೆ. ದಶಧರ್ಮದೊಳಗ ಅಂತಿಮ ಕೊನೆಯ ಧರ್ಮ ಅರ್ಥಾತ್ ಯಾವುದರ ಪ್ರತಿಪಾದನೆ ಮಾಡಿದ ನಂತರ ಮತ್ತೆ ಪುನಃ ಧರ್ಮದ ಪ್ರತಿಪಾದನೆ ಮಾಡುವುದು ಉಳಿಯುವುದಿಲ್ಲ. ಯಾವ ಪ್ರಕಾರದ ಪ್ರವೃತ್ತಿ ಆದ ನಂತರ ಪುನಃ ಪ್ರವೃತ್ತಿಯೊಳಗೆ ಯಾವುದೇ ಪ್ರಕಾರದ ಪುರುಷಾರ್ಥ ಅಥವಾ ಅಪೂರ್ಣತೆ ಉಳಿಯುವುದಿಲ್ಲ. ಅಂಥದ್ದು 10ನೇ ಧರ್ಮ ಬ್ರಹ್ಮಚರ್ಯ ಇದೆ. ಮತ್ತು ಆ ಬ್ರಹ್ಮಚರ್ಯದಿಂದ ಏನಾಗ್ತಿದೆ ಅಂತಂದ್ರೆ ಸಂಪೂರ್ಣ ದ್ರವ್ಯ ಭಾವ ಕರ್ಮಗಳಿಂದ ಶಾಶ್ವತವಾಗಿ ಬಿಡುಗಡೆ ಹೊಂದುವಂಥ ಮೋಕ್ಷ ದಶಾ ಪ್ರಾಪ್ತ ಆಗ್ತಿದೆ. ಬ್ರಹ್ಮಚರ್ಯದಿಂದ ಮತ್ತೇನು ಪ್ರಾಪ್ತ ಆಗುವುದಿಲ್ಲ. ಬ್ರಹ್ಮಚರ್ಯದಿಂದ ಏನು ಪ್ರಾಪ್ತ ಆಗ್ತಿದೆ? ಸಾಕ್ಷಾತ್ ಮೋಕ್ಷ ದಶಾ ಪ್ರಾಪ್ತ ಆಗ್ತಿದೆ. ವಿಚಾರ ನಾವು ದಶಲಕ್ಷಣ ಧರ್ಮದ ಆಚರಣೆಯನ್ನ ಅರ್ಥಾತ್ ಯಾವ ಭಾದ್ರಪದ ಶುದ್ಧ ಪಂಚಮಿಯಿಂದ ಚತುರ್ದಶಿಯವರೆಗೆ 10 ದಿವಸಗಳವರೆಗೆ ಯಾವ ಈ 10 ಲಕ್ಷಣಗಳಿಂದ ಯುಕ್ತವಾದಂಥ ಆಂತರ್ಯದ ನಿಜ ಶುದ್ಧಾತ್ಮನ ಧರ್ಮದ ಬಗ್ಗೆ ಚರ್ಚೆ ಮಾಡ್ತೇವೆ, ಗುಣಗಾನ ಮಾಡ್ತೇವೆ, ಉಪದೇಶ ಕೇಳ್ತೇವೆ, ಬೆಳಗುತ್ತೇವೆ, ಆರತಿ ಎತ್ತುತ್ತೇವೆ, ಅರ್ಘ್ಯ ಎತ್ತುತ್ತೇವೆ. ಆದ್ರೆ ಆ ಬ್ರಹ್ಮಚರ್ಯದ ನಂತರ ಯಾಕೇನಿಲ್ಲ? ಬ್ರಹ್ಮಚರ್ಯ ಅರ್ಥಾತ್ ಬ್ರಹ್ಮಸ್ವರೂಪಿಯಾದಂಥ ಆತ್ಮನಲ್ಲಿ ಶಾಶ್ವತ ರೂಪದಿಂದ ವಿಹರಿಸುವುದಿದೆ, ಸ್ಥಿರವಾಗುವುದಿದೆ. ಅಲ್ಲಿಂದ ಹೊರಗೆ ಬರುವ ಪ್ರಯತ್ನನ ಅರ್ಥಾತ್ ಅವಶ್ಯಕತೆನೇ ಜೀವದಲ್ಲಿ ಬೀಳುವುದಿಲ್ಲರಿ. ಇಂಥ ಆ ಬ್ರಹ್ಮಚರ್ಯ ಧರ್ಮ ಏನಿದೆ ಅದ ಧರ್ಮದ ಬಗ್ಗೆ ಪ್ರತಿಪಾದನೆ ಮಾಡುವ, ಧರ್ಮದ ಬಗ್ಗೆ ತಿಳಿದುಕೊಳ್ಳುವ, ಧರ್ಮದ ಬಗ್ಗೆ ಪ್ರಯತ್ನ ಮಾಡುವ, ಪ್ರತಿಪಾದನೆ ಮಾಡೋದು, ತಿಳಿದುಕೊಳ್ಳೋದು ಮತ್ತು ಪ್ರಯತ್ನ ಅರ್ಥಾತ್ ಪುರುಷಾರ್ಥ ಮಾಡೋದು. ಈ ಮೂರರ ಮೂಲಕ ಅದು ಚರಮಸೀಮೆ ಇದೆ. ಅದರ ನಂತರ ಮತ್ತೇನೂ ಇಲ್ಲ. ಇನ್ನು ಅದರಿಂದ ವಿರುದ್ಧವಾಗಿ ಇಲ್ಲಂತೂ ಸ್ತ್ರೀ ಮೊದಲಾದ ಅಂಥೇಳಿ ಹೇಳಿದರೆ, ಉದ್ದೇಶಿಸಿ ಹೇಳಿದರೆ, ಮನುಷ್ಯನಿಗೆ ಹೇಳಿದರೆ, ಸುಖಾಭಿಲಾಷಿಗೆ ಹೇಳಿದರೆ, ಸಂಜ್ಞಿ ಪಂಚೇಂದ್ರಿಯಕ್ಕೆ ಹೇಳಿದರೆ, ಈ ಮಾತು ಸತ್ಯ ಇದ್ರೂ ಕೂಡ ಈ ವಿಷಯ 5 ಇಂದ್ರಿಯಗಳ ವಿಷಯದ ವಾಸನೆ ಅರ್ಥಾತ್ ಇಚ್ಛೆ ಏನಿದೆಯಲ್ಲ ಜೀವನಿಗೆ, ಆ ಇಚ್ಛೆ ಏಕೇಂದ್ರಿಯದಿಂದ ಹಿಡಿದು ಇದೆ. ಯಾವ ಪ್ರಕಾರ ಅಲ್ಲಿ ಬ್ರಹ್ಮಸ್ವರೂಪಿಯಾದಂಥ ಆತ್ಮನಲ್ಲೇ ಸ್ಥಿರತೆಯನ್ನು ಸಾಧಿಸಿದ ನಂತರ ಧರ್ಮದ ಬಗ್ಗೆ ಪ್ರತಿಪಾದನೆ ಉಳಿಯುವುದಿಲ್ಲ, ಧರ್ಮದ ಬಗ್ಗೆ ತಿಳಿಸಿಕೊಡುವ ಅಥವಾ ತಿಳಿದುಕೊಳ್ಳುವ ಮಾತು ಉಳಿಯುವುದಿಲ್ಲ, ಧರ್ಮದ ಬಗ್ಗೆ ಮಾಡುವ ಪ್ರಯತ್ನ ಕೂಡ ಉಳಿಯುವುದಿಲ್ಲ. ಆತ್ಮನಲ್ಲೇ ಸ್ಥಿರ ಆಗಿ ಹೋದ ನಂತರ ಮುಗಿಯುತ್ತದೆ. ಅದೇ ಪ್ರಕಾರ ಈ ಕಡೆ ನಿಕೃಷ್ಟತೆಯ ಚರಮಸೀಮೆಯನ್ನು ನೋಡಿದರೆ
ಮನಸ್ಸಿನಿಂದ ರಹಿತ ಈ ಜೀವ ಇರ್ತಾನೆ. 5ನೇ ಇಂದ್ರಿಯದಿಂದ ರಹಿತ ಇರ್ತಾನೆ. 4ನೇ ಇಂದ್ರಿಯದಿಂದ ರಹಿತ ಇರ್ತಾನೆ. 3ನೇ ಇಂದ್ರಿಯದಿಂದ ರಹಿತ ಇರ್ತಾನೆ. 2ನೇ ಇಂದ್ರಿಯದಿಂದ ರಹಿತ ಇರ್ತಾನೆ. ಆದರೆ ಸ್ಪರ್ಶನೇಂದ್ರಿಯದಿಂದ ರಹಿತ ಜೀವದ ಅಸ್ತಿತ್ವ ಇರುತ್ತೆ. ಹಾಗಾದ್ರೆ ಇಂದ್ರಿಯ ಏನಿದೆ, ತದಿಂದ್ರಿಯಾನಿಂದ್ರಿಯ ನಿಮಿತ್ತಂ. ಯಾವುದರೊಳಗ? ಮತಿಜ್ಞಾನದೊಳಗ ನಿಮಿತ್ತ ಇದೆ. ಏನ? ಆ ಇಂದ್ರಿಯಗಳ ಮತ್ತು ಅನಿಂದ್ರಿಯ ಅಂತ ಹೇಳಿ ಹೇಳ್ತಾರೆ. ಹಾಗಾದ್ರ ಆ ಒಂದು ಸ್ಪರ್ಶನೇಂದ್ರಿಯದಿಂದ ರಹಿತವಾಗಿ ಜೀವ ಅಜ್ಞಾನ ಅರ್ಥಾತ್ ಸಂಸಾರಾವಸ್ಥೆಯೊಳಗೆ ಅವನ ಇರುವಿಕೆನೇ ಇಲ್ಲ. ಹಾಗಾದ್ರೆ ಇದರಿಂದ ಏನು ತಿಳಿದು ಬರ್ತಿದೆ? ಆ ಸ್ಪರ್ಶನೇಂದ್ರಿಯದ ಪ್ರಾಬಲ್ಯತೆ ಎಷ್ಟಿದೆ ಈ ಜೀವವನ್ನ ತನ್ನ ವಶದಲ್ಲಿ ಇಟ್ಟುಕೊಳ್ಳುವ ಸಲುವಾಗಿ ಅದು ಅನಂತ ಕಾಲ ಕಳೆದರೂ ಕೂಡ ಯಶಸ್ವಿ 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 ಆಗ್ತಾ ಇದೆ. ಇಂದ ಕೂಡ ಈ ಮನುಷ್ಯ ಭವ ಪ್ರಾಪ್ತ ಆಗಿರುವೊಳ್ಳೆದೊಳಗೂ ಕೂಡ ಆಚಾರ್ಯ ಭಗವಂತರ ಕಂಡುಕೊಂಡ್ರು ಈ ಜೀವಕ್ಕ ಒಂದು ಸ್ಪರ್ಶನೇಂದ್ರಿಯದ ಪ್ರಬಲತೆಯಿಂದನ ಈ ಜೀವ ಇಲ್ಲಿ ಕೂಡ ದುಃಖಿ ಇದ್ದಾನೆ, ಅಲ್ಲಿಂದ ಇಷ್ಟು ಮೇಲೆ ಬಂದಲ್ಲ ಇಲ್ಲಿ ಕೂಡ ದುಃಖಿ ಇದ್ದಾನೆ ಅನ್ನುವುದನ್ನು ಅವರ ದಿವ್ಯ ಜ್ಞಾನದಿಂದ ವಸ್ತು ಸ್ವರೂಪದ ಅವಲೋಕನೆ ಮಾಡಿ ಕಂಡುಕೊಂಡರು ಮತ್ತು ಬೋಧಿಸ್ತಾ ಇದ್ದಾರೆ. ಯಾರಿಗೆ? ತಮ್ಮ ಚಿತ್ತಕ್ಕೆ ಬೋಧಿಸ್ತಾ ಇದ್ದಾರೆ. ನೋಡ್ರಿ, ಸ್ಪರ್ಶನೆ ಉಳಿದ ಇಂದ್ರಿಯಗಳೇನದವು ಅವು ಮರ್ಯಾದಿತ ಕ್ಷೇತ್ರ ಒಳಗೆ ಆತ್ಮ ಪ್ರದೇಶದ ಮೂಲಕ ಕಾರ್ಯ ಮಾಡ್ತಾವ್ರೆ. ಹೌದೇನಿಲ್ಲ? ಅರ್ಥಾತ್ ಆತ್ಮ ಉಳಿದ ಇಂದ್ರಿಯಗಳ ಮೂಲಕ ಏನು ಕಾರ್ಯ ಮಾಡ್ತಾನೋ ಅದು ಮರ್ಯಾದಿತ ಲಿಮಿಟೆಡ್ ಪ್ರದೇಶದವ್ರೆ. ಹೌದೇನಿಲ್ರಿ? ಆಘ್ರಾಣಿಸಿದ್ರ ಈ ಮೂಗಿನಿಂದ, ನೋಡಿದರ ಈ ಕಣ್ಣಿನಿಂದ, ಕೇಳಿದರ ಈ ಕಿವಿಯಿಂದ, ರಸಾಸ್ವಾದನೆ ಪಡೆದರ ಈ ನಾಲಿಗೆಯ ತುದಿಯಿಂದ. ಆ ನಾಲಿಗೆ ಅಂತ ಹೇಳಿ ಹೇಳ್ತೇವೆ, ಕಿವಿ ಅಂತ ಹೇಳಿ ಹೇಳ್ತೇವೆ, ಕಣ್ಣಂತ ಹೇಳಿ ಹೇಳ್ತೇವೆ, ಮೂಗಂತ ಹೇಳಿ ಹೇಳ್ತೇವೆ. ಆದ್ರ ಅವುಗಳಲ್ಲೇ ಕೂಡ ಆ ವಿಷಯಗಳನ್ನ ಗ್ರಹಣ ಮಾಡುವಂತ ಮಾರ್ಗ ಬಹಳ ಅಲ್ಪ ಇದೆ. ಹೇಳಿದ್ರಲ್ಲ, ಅರ್ಧ ಚಂದ್ರಾಕಾರ, ಜವೆಗೋದಿ ಆಕಾರ, ಮತ್ತ ಚನ್ನಂಗಿ ಬೇಳೆ ಆಕಾರ ಅಥವಾ ಚನ್ನಂಗಿ ಕಾಳದ ಆಕಾರ, ಈ ಪ್ರಕಾರ ಅವುಗಳದ್ದು ಮರ್ಯಾದಿತ, ಅತ್ಯಂತ ಮರ್ಯಾದಿತ ಕ್ಷೇತ್ರ ಇದೆ. ಬಹಳ ಅದ್ಭುತ ವಿಷಯ ಇದೆ ಇಲ್ಲಿ. ಆದರೆ ಸ್ಪರ್ಶೇಂದ್ರಿಯದ ವಿಷಯ ಸರ್ವಾಂಗದಲ್ಲಿ ಇದೆ. ಮನುಷ್ಯನಿಗೆ ಹೇಳ್ತಾ ಇದ್ದಾರೆ ಉಪದೇಶ, ಚಿತ್ತಕ್ಕೆ ಹೇಳ್ತಾ ಇದ್ದಾರೆ ಉಪದೇಶ. ನೋಡ್ರಿ, ಅತ್ಯಂತ ಮೂರ್ಛಿತ ಸ್ಪರ್ಶನೇಂದ್ರಿಯದೊಳಗೆ ಅಜ್ಞಾನಿ ಜೀವ ಆಗುವುದರಿಂದನ ಕೇವಲ ಸ್ಪರ್ಶನೇಂದ್ರಿಯದ ಜೊತೆಗೆ ಅನಂತ ಕಾಲ ಇರಬೇಕಾಗಿದೆ ಸಂಸಾರದೊಳಗ. ಆ ಸ್ಪರ್ಶನೇಂದ್ರಿಯ ಸರ್ವ ಪ್ರದೇಶದೊಳಗೆ ಅದರದ ವಿಸ್ತಾರ ಇದೆ ಅಲ್ಲ. ಹಾಗಾದ್ರೆ ಅದರದ ಕಾರ್ಯದ ವೈಖರಿ ಹೇಗಿದೆ, ಕಾರ್ಯದ ರೀತಿ ಹೇಗಿದೆ. ಚಕ್ಷು ಇಂದ್ರಿಯದ ಮೂಲಕ ಕೂಡ ಸ್ಪರ್ಶನೇಂದ್ರಿಯ ಕಾರ್ಯ ಮಾಡ್ತಿದೆ, ಕರ್ಣೇಂದ್ರಿಯದ ಮೂಲಕ ಕೂಡ ಸ್ಪರ್ಶನೇಂದ್ರಿಯ ಕಾರ್ಯ ಮಾಡ್ತಿದೆ. ತಿಳ್ಕೊಳ್ಳೋದ್ರಿ, ಇನ್ನ ವಿಚಾರ ಮಾಡೋದು. ಘ್ರಾಣೇಂದ್ರಿಯದ ಮೂಲಕ ಕೂಡ ಸ್ಪರ್ಶನೇಂದ್ರಿಯ ಕಾರ್ಯ ಮಾಡ್ತಿದೆ, ರಸನೇಂದ್ರಿಯದ ಮೂಲಕ ಕೂಡ ಸ್ಪರ್ಶನೇಂದ್ರಿಯ ಕಾರ್ಯ ಮಾಡ್ತಿದೆ. ಸ್ಪರ್ಶನೇಂದ್ರಿಯದ ಅಭಾವದೊಳಗ ನಾಲಿಗೆಗೆ ಬಿಸಿ ತಾಗ್ತಿದೆ ಅಲ್ಲ ಒಮ್ಮೆ, ಆ ರಸನೇಂದ್ರಿಯ ಇದೆ. ಆದ್ರೆ ಆ ಸ್ಪರ್ಶನೇಂದ್ರಿಯಕ್ಕೆ ಬಾಧೆ ಆಗುವುದರಿಂದ ಮುಂದೆ ಗಂಟೆಗಳವರೆಗೆ ಅದಕ್ಕೆ ಯಾವ ಸ್ವಾದನೂ ಗೊತ್ತಾಗುತ್ತಿಲ್ಲ. ಹೌದೇನು? ಇದೇ ಪ್ರಕಾರ ವಿಚಾರ ಮಾಡೋಣ. ಜೀವ ಅಜ್ಞಾನಾವಸ್ಥೆಯಲ್ಲಿ ಶರೀರವೇ ನಾನು ಅನ್ನುವಂಥ ಮೂರ್ಛೆಯ ಕಾರಣದಿಂದ ಈ ಜೀವಕ್ಕ ಒಂದು ಸ್ಪರ್ಶನೇಂದ್ರಿಯದ ಪರವಶತೆಯಿಂದ ಭಿನ್ನ ಆಗೋದ ಸಾಧ್ಯ ಆಗ್ತಾ ಇಲ್ಲ. ಇನ್ನು ಅಂಥದ್ರೊಳಗೆ ಈ ಯಾವ ಸ್ತ್ರೀ ವಿಷಯಕ್ಕೆ ಸಂಬಂಧಿಸಿದಂಥ ಕಾರ್ಯವಿಶೇಷ ಇದೆ, ಮೈಥುನ ಕಾರ್ಯವಿಶೇಷ, ಅದರ ಕುರಿತಾಗಿ ಆಚಾರ್ಯ ದೇವ ಸ್ಪಷ್ಟ ರೂಪದಿಂದ ಹೇಳ್ತಾ ಇದ್ದಾರೆ. ಅದರ ಪರಿತ್ಯಾಗದಿಂದ ಜೀವ ಪೂರ್ಣ ರೂಪದಿಂದ ಸ್ವಭಾವದಲ್ಲಿ ಸ್ಥಿರತೆಯನ್ನ ಸಾಧಿಸುವುದು ಸಾಧ್ಯವಿದೆ. ಒಂದಕ್ಕೊಂದು. ಇನ್ನು ಆ ಸ್ಪರ್ಶನೇಂದ್ರಿಯಕ್ಕನ ಪೋಷಣೆ ನೀಡ್ತಿದೆ ರಸನೇಂದ್ರಿಯ. ಹೌದು ಅಥವಾ ಇಲ್ರಿ?
ಸ್ಪರ್ಶನೇಂದ್ರಿಯವನ್ನೇ ಪುಷ್ಟಗೊಳಿಸಿದೆ ರಸನೇಂದ್ರಿಯ, ಸ್ಪರ್ಶನೇಂದ್ರಿಯವನ್ನೇ ಪುಷ್ಟಗೊಳಿಸುತ್ತಿದೆ ಘ್ರಾಣೇಂದ್ರಿಯ. ಸುಗಂಧಾದಿ ಲೇಪನದಿಂದ ಕಾಮವಿಕಾರ ಅಧಿಕ ಆಗ್ತಿದೆಯೋ ಅಥವಾ ಇಲ್ಲದೆ ಮನುಷ್ಯನಿಗೆ ಪ್ರತಿಯೊಂದು ಪರೀಕ್ಷೆ ಮಾಡಿ ನೋಡೋದು. ಇವು ಪರ್ವ ದಿವಸದೊಳಗಡೆ ಆತ್ಮ ಕಲ್ಯಾಣದ ಸಲುವಾಗಿ ಬಂದಿರುವಂಥ, ಓದಿರುವಂಥ, ಕೇಳಿರುವಂಥ ವಿಷಯಗಳನ್ನ ದೀರ್ಘ ವಿಚಾರ ಮಾಡಿದ್ರೆ ಸ್ಪರ್ಶನೇಂದ್ರಿಯವನ್ನೇ ಪುಷ್ಟ ಮಾಡುವ ಸಲುವಾಗಿ ರಸನೇಂದ್ರಿಯದ ಪ್ರಾಪ್ತಿಯಾಗ್ತಿದೆ. ಹೇಗೆ ಅನ್ನೋದು ಬಿಡಿಸಿ ಹೇಳುವ ಅವಶ್ಯಕತೆ ಇಲ್ಲ. ಕಾಮೋದ್ದೀಪಕ ಆಹಾರ ಅಂತ ಹೇಳಿದ್ದಾರೆ. ಇನ್ನು ಗಂಧ ಏನಿದೆ, ಸುಗಂಧ ಏನಿದೆ, ಪ್ರತ್ಯಕ್ಷ ಯಾವಾಗ ಬಳಸ್ತಾರೆ ಹೇಳ್ರಿ ನೋಡೋಣ. ಯಾವಾಗ ಹೊರಗೆ ಬರ್ತಾವ? ಅತ್ತರ್ದಾನೆ, ಗುಲಾಬ್ದಾನೆ ಯಾವಾಗ? ಮದುವೆಯೊಳಗೆ ಬರ್ತಾವ್ರಲ್ಲ, ಹೌದು ಅಥವಾ ಇಲ್ರಿ? ದೀಪಾವಳಿ ಒಳಗೆ ಬರ್ತಾವ್ರಲ್ಲ. ಅಂದ್ರೆ ಇಂದು ದೀಪಾವಳಿ ಆಚರಣೆಯ ನಮ್ದು ರೀತಿ ಹಾಗ ಆಗಿದೆ ರೀ. ಅರ್ಥಾತ್ ಭೋಗ ಪ್ರಧಾನ ಆಗಿದೆ ರೀ ಅದ. ದೀಪಾವಳಿಯ ಬಗ್ಗೆ ಈಗ ನನಗೆ ಇಲ್ಲಿ ಮಾತಾಡೋದಿಲ್ಲ. ಆದ್ರೆ ಆ ವೇಳೆದೊಳಗೆ ಅವ ಅತ್ತರದಾನಿ, ಗುಲಾಬದಾನಿ ಹೊರಗೆ ಬರ್ತಾವ. ಅಂದ್ರೆ ಇದರ ಅರ್ಥ ಏನಿದೆ? ಈ ಘ್ರಾಣೇಂದ್ರಿಯಕ್ಕೆ ಇಷ್ಟವಿರುವಂಥ ಸುಗಂಧ, ಗಂಧಲೇಪನ ಇವೆಲ್ಲ ಯಾವುದರ ಪರಿಪೋಷಣೆ ಮಾಡ್ತಾವ? ಸ್ಪರ್ಶನೇಂದ್ರಿಯ. ಇನ್ನ ಒಳ್ಳೊಳ್ಳೆ ವಸ್ತ್ರ ಆಭರಣ ಸ್ಪಷ್ಟನೇ ಇದೆ. ಮದುವೆ ಚಕ್ಷು ಇಂದ್ರಿಯಕ್ಕೆ ಯಾವುದ ಮನೋಹರವಾಗಿ ಕಾಣಿಸ್ತಿದೆಯೋ ಅದರಿಂದ ಪುಷ್ಟ ಯಾವುದಾಗ್ತಿದೆ? ಸ್ವಯಂ ಸ್ಪರ್ಶನೇಂದ್ರಿಯ ವಿಷಯ. ಇನ್ನು ಮನಸ್ಸಂತೂ ಅದೇ ವಿಚಾರ ಮಾಡ್ತಾ ಇರ್ತೀವಿ. ಐದೂ ಇಂದ್ರಿಯಗಳ ವಿಷಯವನ್ನ ಗ್ರಹಣ ಮಾಡುವ ಆತ್ಮಾನುಶಾಸನದೊಳು ಗುಣಭದ್ರಾಚಾರ್ಯ ದೇವ ಹೇಳ್ತಾರೆ, ಮನಸ್ಸು ಸ್ವಯಂ ನಪುಂಸಕ ಇದೆ, ಯಾವುದ್ರದ್ದು ಭೋಗಿಸೋದಿಲ್ಲ. ಆದ್ರೆ ಐದು ಇಂದ್ರಿಯಗಳ ಮೂಲಕ ನಿರಂತರ ಭೋಗಿಸುವ ಇಚ್ಛೆ ಮಾಡ್ತಾ ಇರ್ತಿದೆ. ಮತ್ತ ಆಯಾ ಇಂದ್ರಿಯ ಆಯಾ ವಿಷಯದ ಭೋಗಿಸ್ತಾ ಇರೋ ವೇಳೆದೊಳಗೆ ಇದು ನಾನೇ ಭೋಗಿಸ್ತಾ ಇದ್ದೇನೆ ಅಂತ ಹೇಳಿ ಸಂತೋಷ ಪಡ್ತಿದೆ. ದೃಷ್ಟಾಂತ ಎಂಥದ್ದು ಕೊಟ್ಟಿದ್ದಾರೆ? ನಪುಂಸಕನ್ ದೃಷ್ಟಾಂತ. ಆತ್ಮಾನುಶಾಸನ ಗುಣಭದ್ರಾಚಾರ್ಯ ಬಹಳ ಉತ್ಕೃಷ್ಟ ಕೃತಿ. ಪ್ರತಿಯೊಂದು ಶ್ಲೋಕದೊಳಗ ಆಚಾರ್ಯ ದೇವ ದೃಷ್ಟಾಂತ ಹೇಳಿದರೆ ಬಹಳ ರಸಾಳ. ಓದಿದ್ರೆ ಓದ್ಬೇಕು. ಎಷ್ಟೊಂದು ಜ್ಞಾನದ ವೃದ್ಧಿ ಆಗ್ತಿದೆ, ಎಷ್ಟೊಂದು ಧರ್ಮದ ಸ್ವರೂಪ ಮನಸ್ಸಿಗೆ ಪಟಾಸ್ತಿದೆ, ಮನವರಿಕೆ ಆಗ್ತಿದೆ. ಇಲ್ಲ ಅನ್ಲಿಕ್ಕೆ ಸಾಧ್ಯನೇ ಇಲ್ಲ. ಒಂದೊಂದು ಶ್ಲೋಕದೊಳಗೆ ಎರಡೆರಡು ಮೂರು ದೃಷ್ಟಾಂತರಿ. ದೃಷ್ಟಾಂತ ವಿರಹಿತ ಶ್ಲೋಕ ಒಂದೂ ಇಲ್ಲ. ಓದ್ರೆ ಮತ್ತೆ ಇದ್ರ ಹುಡುಕಿ ನಂಗೆ ಹೇಳ್ರಿ, ನಾನು ಅದರದ ಅಧ್ಯಯನ ಮಾಡ್ತೇನೆ. ಏನೋದ? ಆತ್ಮಾನುಶಾಸನ. ಬರೆದದ್ದೇನಾಯ್ತು? ಏನ್ ಬರೆದ್ರೆ? ಓದಿರಿ ಅಂದ್ರೆ ಮೊದಲಿನ ಮಾತು ಮೊದಲ ಅಂಗೀಕಾರ ಮಾಡಿದ್ರೆ. ಯಾರು ಬರೆದ್ರೆ? ವಾ ಯಾವುದ್ರೆ? ಅಶರಣ ಭಾವನೆ ನಿಜವಾಗಿ ಉತ್ಕೃಷ್ಟ ಮಾತ್ರೆ. ಅಶರಣ, ಈ ಜೀವಕ್ಕೆ ಯಾರ ಶರಣದ? ಈ ಶರೀರನೇ ಶರಣಿಲ್ಲ, ಆಶ್ರಯಭೂತ ಸ್ಥಾನ ಅಲ್ಲ, ನಿಲ್ಲುವಂಥ ಒಂದು ನಿಲುಗಡೆ ಅಲ್ಲ. ಇದ ಬಸ್ ಸ್ಟ್ಯಾಂಡ್ಗಳಿಗೆ ಬಸ್ ಬಂದು ನಿಲ್ತಿದ್ದಿರಲಿ, ನಿಲ್ಲು ಸಲುವಾಗಿ ಅಂತ ಹೋಗೋ ಸಲುವಾಗಿ, ಹೋಗುವ ಸಿದ್ಧತೆಯ ಸಲುವಾಗಿ. ಅದೇ ಪ್ರಕಾರ ಈ ಬಸ್ ಸ್ಟ್ಯಾಂಡ್, ಈ ಜೀವರೂಪದ ಬಸ್ ಇದೇ ನಿಲುಗಡೆ ಶರೀರ ಇದೆಯಲ್ಲ, ಇದು ಮೋಕ್ಷಕ್ಕೆ ಹೋಗುವ ಸಲುವಾಗಿದೆ ರೀ. ಮೋಕ್ಷಕ್ಕೂ ಹೋಗೋದು ಬಸ್ ಎಲ್ಲೆಲ್ಲಿ ಹೋಗ್ತಾವ್ರೆ? ಒಂದೇ ಕಡೆಯಿಂದ ಎಲ್ಲ ಕಡೆನೂ ಹೋಗ್ತವೆ. ಅದೇ ಪ್ರಕಾರ ಈ ಮನುಷ್ಯಗತಿ ಅನ್ನೋದು ಬಸ್ ಸ್ಟ್ಯಾಂಡ್, ಬಸ್ ನಿಲುಗಡೆ, ಜೀವದ ನಿಲುಗಡೆ ಇದೆಯಲ್ಲ, ಅದೇನಿದೆ 5 ಗತಿಗಳಿಗಿದೆ ರೀ. ಉಳಿದ ಯಾವ ಬಸ್ ಸ್ಟ್ಯಾಂಡ್ದೊಳಗ, ಯಾವ ಗತಿಯೊಳಗ 5 ಗತಿಗಳಿಗೆ ನೇರವಾಗಿ ಹೋಗುವಂಥ ಮಾರ್ಗ ಇಲ್ಲ. ಈ ಒಂದು ಮನುಷ್ಯ ರೂಪದ ನಿಲುಗಡೆಯೊಳಗನ ಸ್ವಲ್ಪ ಸಮಯ ನಿಲ್ಲೋದಿದೆ ರೀ. ಪ್ರಯಾಣಿಕ ಏಕೆ ಕುಳಿತಿರುವೆ? ಭರವಸೆ ಇಲ್ಲ ಸಮಯ ಹೇಳ್ಕೊಳ್ಳೋದಿದೆ. ಪ್ರಯಾಣಿಕ ಏಕೆ ಕುಳಿತಿರುವೆ ನೀ, ಭರವಸೆ ಇಲ್ಲ ಸಮಯದು, ಧನ
ಗಂಟೆ ಢಣ ಢಣ ಹೊಡೆಯುತ್ತಿದೆ ಗಂಟೆ, ನಡೆದಿದೆ ತಮಾಷೆ ಗಮನದ್ದು. ಎಲ್ಲಿ ರಾಮ ಲಕ್ಷ್ಮಣರು, ಎಲ್ಲಿ ಭೀಮ ಅರ್ಜುನರು, ಎಲ್ಲಿ ಭೀಮ ಹನುಮಂತ, ಎಲ್ಲಿ ವೀರ ಹನುಮಂತ. ಅವರುಗಳ ಕಾಲ ಕಬಳಿಸಿತು, ನಿನ್ನನು ಕಾಲ ತಿನ್ನುವುದು. ಯಾತ್ರೆಯ ಸರಕುಗಳ ಭಾರ ಹಗುರು ನೀ ಮಾಡಿಕೊಳ್ಳುವುದು. ಯಾತ್ರೆಗೆ ಹೊಂಟಿದೆಯಪ್ಪ, ನೀ ಯಾತ್ರೆಗೆ ಇದ್ದಿ, ನಿಗೋಧದಿಂದ ಯಾತ್ರೆಯನ್ನ ಶುರು ಮಾಡಿದೀಪ, ನೀ ಪ್ರಯಾಣಿಕೆ ಇದ್ದೀನಿ. ಅದಕ್ಕೆ ಈ ಮನುಷ್ಯ ರೂಪದ ಯಾವ ನಿಲುಗಡೆ ಇದೆಯಲ್ಲ, ಬಸ್ ನಿಂತಿದೆಯಲ್ಲ, ಕೆಲವು ಸಮಯ ನರಕಕ್ಕೂ ಹೋಗ್ಬೋದು, ತಿರಿಯಂಚಿಗತಿಗೂ ಹೋಗ್ಬೋದು, ನೇರವಾಗಿ ನಿಗೋದಕ್ಕೂ ಹೋಗ್ಬೋದು, ಸ್ವರ್ಗಕ್ಕೂ ಹೋಗ್ಬೋದು, ಮೋಕ್ಷಕ್ಕೂ ಹೋಗ್ಬೋದು, ಮನುಷ್ಯನೂ ಆಗ್ಬೋದು. ಪಾಟಿ ಬದಲಾಯಿಸೋದಿದೆ, ಬಸ್ ಬದಲಾಯಿಸ್ತಾರಲ್ಲ ಬೋರ್ಡ್, ಶಿವಮೊಗ್ಗ ಅಂತೊಂದು ಹಾಕ್ತಾರೆ, ಬದಲಾಯಿಸೋದಿದೆ. ಮತ್ತು ಅಲ್ಲಿ ಹೋಗುವ ಸಲುವಾಗಿ ಪೂರಾ ಅಲ್ಲಿ ಮುಟ್ಟುವ ತನಕ ಯಾವ ಪ್ರಕಾರದ ವ್ಯತ್ಯಯ ಬರಬಾರ್ದು, ಆ ಪ್ರಕಾರ ಅದನ್ನ ಸಿದ್ಧ ಮಾಡೋದಿದೆ ಬಸ್. ಏನು ಸಿದ್ಧ ಮಾಡೋದ? ಯಾತ್ರೆಯ ಸರಕುಗಳ ಭಾರ ಹಗುರು ನೀ ಮಾಡಿಕೊಳ್ಳು, ಹಗರು ಮಾಡ್ಕೊಳ್ಳೋದು. ನಾವು ನಿರಂತರ ಭಾರ ಮಾಡ್ಕೊಳ್ತಾ ಇದ್ದೇವೆ, ವಜ್ಜೆ ಮಾಡ್ಕೊಳ್ತಾ ಇದ್ದೀವಿ. ಚಕ್ಷುಂದ್ರಿಯದ ಮೂಲಕ ಏನೇನು ನೋಡ್ತೇವೆಯೋ, ಸುಂದರ ವಸ್ತ್ರ, ಆಭರಣ, ರೂಪ, ಏನೇನು ನೋಡ್ತೇವೋ ಅದೆಲ್ಲ ಪೋಷಣೆ ಯಾವುದರಿಂದ ಮಾಡ್ತಿದೆ? ಸ್ಪರ್ಶೇಂದ್ರಿಯ. ಕರ್ಣೇಂದ್ರಿಯದ ಮೂಲಕ ರಾಗವರ್ಧಕ ಹಾಡುಗಳನ್ನ ಕೇಳ್ತೇವೆ, ಕಥೆಗಳನ್ನ ಕೇಳ್ತೇವೆ. ಹೌದೇನು? ರಾಗ ದ್ವೇಷ ಕರ್ತಾರ ಕಥಾ ಕಬಹು ನ ಸುನೀಜೆ, ಔರವು ಅನರ್ಥ ದಂಡ ಹೇತು ಅಘ ತಿನ್ನೈ ನ ಕೀಜೆ. ಔರವು ಅನರ್ಥದಂಡ ಹೇತು, ಅನರ್ಥದಂಡದ ಹೇತು ಯಾವುದವು ಅಂಥ ಕಥೆಗಳನ್ನು ಕೇಳಬೇಡ. ಮುಖ್ಯ ರೂಪದಿಂದಂತೂ 4 ಕಥೆ ಹೇಳಿದ್ರಲ್ಲ, ಭೋಜನ ಕಥೆ, ರಾಜ ಕಥೆ, ಚೋರ ಕಥೆ, ಸ್ತ್ರೀ ಕಥೆ. ಭೋಜನ ಯಾವುದಕ್ಕೆ? ರಾಜ ಯಾತಕ್ಕಾಗೋದು, ಚೋರಿ ಯಾತಕ್ಕೆ ಮಾಡೋದು? ಬರೀ ಭೋಜನ ಸಲುವಾಗಿ. ಎಷ್ಟು ಬೇಕಾದಷ್ಟು ತಗೊಳ್ರಿ ನೀವು, ಬಂದ ಇಲ್ಲೇ ನಿಲ್ಲೋದ, ಇದರದೇ ಪೋಷಣೆ, ಇದರ ಪೋಷಣೆಯಿಂದನ ಇದರದೇ ಉಪಸ್ಥಿತಿಯ ಜೊತೆಗೆ ನಾವು ಉಳಿಬೇಕಾಗ್ತಿದೆ ಅಂದ್ರೆ, ಅಥವಾ ಇದರ ಅಧೀನವಾಗಿನ ಉಳಿಬೇಕಾಗ್ತಿದೆ. ಈಗ ಸ್ಪರ್ಶನೇಂದ್ರಿಯವನ್ನು ಗೆಲ್ಲುವುದಿದೆ, ರಸನೇಂದ್ರಿಯವನ್ನು ಗೆಲ್ಲುವುದಿದೆ, ಯಾವುದನ್ನು ಗೆಲ್ಲುವುದಿದೆ? ಅವು ಭಿನ್ನ ಭಿನ್ನ ಇರಲಿ. ಆ ಸ್ಪರ್ಶನೇಂದ್ರಿಯದ ರಾಜ್ಯ ಎಲ್ಲದರ ಮೇಲೆ ಇದೆ. ಹಾಗಾದರೆ ಯಾವುದನ್ನು ಗೆಲ್ಲುವುದಿದೆ? ನಮಗೆ ಭೇದ ರೂಪದಿಂದ ಇಂದ್ರಿಯಗಳ ಕಡೆಗೆ ನೋಡೋದನ್ನೇ ಇಲ್ಲ, ಅವುಗಳನ್ನು ಗೆಲ್ಲೋದನ್ನೇ ಇಲ್ಲ. ನಿನ್ನೆ ಬಂದಿತ್ತಲ್ಲ, ಇಂದ್ರಿಯವೆಂಬ ಭೃತ್ಯರುಗೂಡಿ ಅತೀಂದ್ರಿಯ ಸುಖದ ಸುಖಿಸುತ್ತ. ನೀ ಏನ್ ಮಾಡ? ಇಂದ್ರಿಯ ರೂಪದ ಸೇವಕರ ಜೋಡಿ ಇರಪ್ಪ, ನೀ ಸೇವಕರ ಜೋಡಿ ಕೆಲಸ ಮಾಡ್ಕೊಳ್ಳಿಕ್ಕೆ ಬೇಕಲ್ಲ, ಸೇವಕರ ಮೂಲಕ ಕೆಲಸ ಮಾಡ್ಕೋ. ಆದ್ರೆ ನೀ ಅತೀಂದ್ರಿಯ ಆನಂದದ ಇಂದ್ರಿಯವೆಂಬ ಭೃತ್ಯರೊಡಗೂಡಿ, ಭೃತ್ಯರದರವರು ಸೇವಕರದವರು, ಅವರ ಮೂಲಕ ಸೇವೆ ಮಾಡಿಕೊಳ್ಳೋದೇನು? ಅವ್ರದ ಸೇವೆ ಮಾಡೋದಿಲ್ಲ, ಅವ್ರದ ಸೇವೆ ಅಂತ ಹೇಳಿ ಮೊದಲು ನಾವು ಕೆಲಸದವ್ರು ಬಂದವ್ರಿಗೆ ಮೊದಲು ಚಹಾ ಕೊಡ್ತೇವೆ. ಆಮೇಲೆ ಪ್ರತಿಯೊಂದು ಮನೆಯೊಳಗೆ ಇದ್ದಿದೆ, ಬಹಳ ಐತೆ. ಗಾಡಿ ಮೇಲೆ ಹೋಗಿ ಕರ್ಕೊಂಡು ಬರ್ತಾರೆ ಅವ್ರನ್ನ. ಆಶ್ಚರ್ಯದ ಮಾತು ನನಗಂತೂ. ಕಾರ್ ತಗೊಂಡು ಹೋಗಿ ಕರ್ಕೊಂಡು ಬರ್ತಾರೆ, 2 ವೀಲರ್ ಕರ್ಕೊಂಡು ಬರ್ತಾರೆ ತಗೊಂಡು ಹೋಗಿ. ಅಂದ್ರೆ ಅವ್ರ ಸೇವೆ ನೀವು ಮಾಡ್ತಾ ಇದ್ದೀರ, ನಿಮ್ಮ ಸೇವೆ ಅವ್ರು ಮಾಡ್ಲಿಕ್ಕೆ ಇದ್ದಾರೆ ಅಂಥೇಳಿ ನಿಮ್ಮ ಬುದ್ಧಿಯೊಳಗೆ ಏನಾದರೂ ಸ್ವೀಕಾರ ಇದೆ? ಏನಿದೆ? ಊಟ ಉಪಚಾರ ತಿಂಡಿ ಕೊಡಬಾರ್ದು ಅನ್ನೋ ಮಾತಿಲ್ಲ, ಅದರ ಅಭಿಪ್ರಾಯದೊಳಗೆ ಏನಿದೆ ಅದನ್ನು ಹೇಳ್ತಾರೆ. ಕೊಡಬಾರ್ದನ್ನೋ ಮಾತಿಲ್ಲ, ಕೊಡುವ ಮಾತು ಬೇರೆ ಇದೆ.
ಅವರು ಸ್ವೀಕರಿಸುವ ಮಾತು ಬೇರೆ, ಅವರದ ಅಭಿಲಾಷೆ ಇರುವ ಮಾತು ಬೇರೆ. ಅವರ ಅಭಿಲಾಷೆಯನ್ನ ಪೂರೈಸುವ ಹಿಂದಿನ ನಮ್ಮ ಹೇತು ಏನಿದೆ ಅದನ್ನು ನೋಡ್ಲಿ. ಅಡ್ವಾನ್ಸ್ ಕೊಡ್ತೇವ್ರಿ, ದಯೆಂದು ಕೊಡ್ತೇವೆ, ನಮ್ಗೆ ವ್ಯತ್ಯಯ ಬರಬಾರ್ದಂತ ಹೇಳಿ ಕೊಡ್ತೇವೆ. ಅವ್ರ ಸಮಯಕ್ಕಾಗಲಿ ನನ್ನ ಹತ್ರ ಇದೆ ಅಂತ ಹೇಳಿ ಕೊಡ್ತೇವೆ. ಹೇಳ್ರಿ ಸುಧಾತೆ, ಆಗಮದ ಸಾಕ್ಷಿಯಾಗಿ ಹೇಳ್ರಿ, ಜೋ ಕುಚ್ ಭಿ ಕಹೂಂಗಾ ಸಚ್ ಕಹೂಂಗಾ, ಸಚ್ ಕೆ ಶಿವಾಯ ಕುಚ್ नहीं कहूंगा. ಆಗಮದ ಸಾಕ್ಷಿಯಾಗಿ ಹೇಳ್ರಲ್ಲ, ಅವ್ರ ಮೇಲೆ ದಯೆ ಮಾಡಿ ಕೊಡ್ತಾರೆ. ಕೊಟ್ರ ಅದ ಸ್ಮರಣೆಯೊಳಗೆ ಇರೋದನ್ನೇ ಇಲ್ಲ. ದಯೆ ಮಾಡಿ ಕೊಟ್ರ ಅವಳು ಯಾವಾಗ ಬರುವುದಿಲ್ಲ, ಆರೋಗ್ಯದೊಳಗೆ ವ್ಯತ್ಯಯ ಬಂದ ನಂತರ, ಅವಳಿಗೆ ಅನಿವಾರ್ಯವಾಗಿ ತಪ್ಪಿಸಬೇಕಾದಂತಹ ಪ್ರಸಂಗ ಬಂದ ನಂತರ ಅವಳು ಬರುವುದಿಲ್ಲ. ಹೀಗೆ ಅವಳ ಸ್ಥಿತಿ ಇರುವ ವೇಳೆದೊಳಗೆ ನಮ್ಮ ದೃಷ್ಟಿಯೊಳಗೆ, ನಮ್ಮ ವಿಚಾರದೊಳಗೆ ಮೊದಲು ಬರುವುದೇನ? ಬೇಕಾಗಿ ಎಲ್ಲ ಕೊಟ್ಟಿದ್ದೇನೆ. ಎಷ್ಟು ಕೊಟ್ರೂ ಅವ್ರು ನಮ್ಮ ಸಮಯಕ್ಕಾಗುವುದಿಲ್ಲ. ಎಲ್ಲ ಮಾಡಿ ವ್ಯರ್ಥ ಇದೆ. ನಾವೇನೇನು ಮಾಡ್ತಾ ಇದ್ದೇವಲ್ಲ, ಅದರಲ್ಲಿ ಎಷ್ಟೆಷ್ಟು ನಮ್ಮನ್ನು ನಾವು ಗುಣಿ ಅಂತ ಹೇಳಿ ತಿಳ್ಕೊಳ್ತಾ ಇದ್ದೇವಲ್ಲ, ಉದಾರ ಹೃದಯ ಅಂತ ಹೇಳಿ ತಿಳ್ಕೊಳ್ತಾ ಇದ್ದೇವಲ್ಲ, ಅದರ ಹಿಂದೆ ಹೇತು ಏನಿದೆ ಅದನ್ನು ನೋಡ್ಲಿಕ್ಕೆ. ಆ ಹೇತು, ಉದ್ದೇಶ, ಅದು ಅನಂತ ಸಂಸಾರಕ್ಕೆ ಕಾರಣ. ಮೇಲೆ ನೀವೇನು ಕ್ರಿಯೆ ಮಾಡಿದ್ರಿ, ಏನು ಮಾತಾಡಿದ್ರಿ, ಅದರಿಂದ ಸಂಸಾರ ದೀರ್ಘ ಅಥವಾ ಅನಂತ ಆಗುವುದಿಲ್ಲ. ಹೇತು ಅಭಿಪ್ರಾಯ ಇದೆಯಲ್ಲ, ಅದು ಇದೆ ಅನಂತ. ಹಾಗಾದ್ರೆ ಕರ್ಣ ಮಧುರವಾದಂತಹ ಹಾಡುಗಳನ್ನು ಕೇಳೋದು. ಭಾರಿಲವರು ಒಂದು ಪ್ರವಚನದೊಳಗೆ ಬಂದಿದ್ರೆ, ಪಂಡಿತ್ಜಿ ನೀವು ಬರೀ ಪ್ರವಚನ ಮಾಡ್ರೆ ನಡು ಹಾಡಾದ ಹೇಳಬೇಡ ಅಂಥೇಳಿ ಅಂತಾರಂತ. ಯಾಕೆ ಅಂತಂದ್ರೆ ನಿಮ್ದು ಧ್ವನಿ ಚಲೋ ಇಲ್ಲ, ನಿಮ್ಗೆ ವಿಷಯ ಕೇಳೋದಿದೆ, ನನ್ನ ಧ್ವನಿ ಕೇಳೋದಿದೆ. ಹಾಡು ಬೇರೆದವ್ರು ಹಾಡಲಿ ಅಂದ್ರೆ ಈ ಪ್ರಕಾರ ಜೀವದ ಅವರ ದೋಷ ಹೇಳಲಿಲ್ಲ, ಆದ್ರೂ ಕೂಡ ಮಹಾದೋಷರೇ. ಇಲ್ಲಿ ಬಂದಿರುವ ವೇಳೆದೊಳಗೂ ಕೂಡ, ಜಿನವಾಣಿಯ ಸಂಯೋಗಕ್ಕೆ ಬಂದಿರುವ ವೇಳೆದೊಳಗೆ ಕೂಡ ತತ್ವದ ಕಡೆಗೆ ಎಷ್ಟು ದೃಷ್ಟಿ ಇದೆ. ಹಾಡಿನೊಳಗೆ ತತ್ವ ಇದೆ ರೀ, ಏನು ಹಾಡಿ ಸಮಯ ವ್ಯತೀತ ಮಾಡೋದಿದೆ ರೀ. ತತ್ವ ಇದೆ. ಈಗ ಹೇಳ್ತಲ್ಲ, ಪ್ರಯಾಣಿಕ ಏಕೆ ಕುಳಿತಿರುವೆ, ತನಗೆ ತಾನು ಪ್ರಶ್ನೆ. ಎಂಥ ಪ್ರಶ್ನೆ? ವಿಶ್ವವ್ಯಾಪಿ ಪ್ರಶ್ನೆ ರೀ. ಯಾಕೆ ಕೂತಿದೆಯಪ್ಪ ನೀ? ಯಾಕೆ ಕೂತಿದೆ ಅರ್ಥಾತ್ ಮೈ ಮರ್ತಿದೆ ಅರ್ಥಾತ್ ನಿನ್ನ ಕಾರ್ಯದ ಪ್ರಜ್ಞೆಯನ್ನು ಮರೆತು ಅಕಾರ್ಯದೊಳಗೆ ನೀನು ತೊಡಗಿ ಹೋಗಿದೆಯಪ್ಪ, ಒಂದಾಗಿ ಹೋಗಿದೆ. ಯಾವ ಕಾರ್ಯದ ಸಲುವಾಗಿ ನಿನ್ನ ವಿಕಲ್ಪದ ಅವಶ್ಯಕತೆನೇ ಇಲ್ಲ. ವಿಕಲ್ಪದಿಂದ ಕಾರ್ಯ ಆಗ್ತಿದೆ ಅಂದ್ರೆ ಯಾವ ಕಾರ್ಯದ ಸಲುವಾಗಿ, ದೇಹದ್ದೇ ಇರಲಿ, ಧನದ್ದೇ ಇರಲಿ, ಪುತ್ರಾಧಿಕರದಿರಲಿ, ಮನೆ ಸ್ವಚ್ಛ ಮಾಡೋದಿರಲಿ, ಯಾವುದೇ ಕಾರ್ಯ ವಿಕಲ್ಪದಿಂದ ಆಗುತ್ತಿದೆಯೋ ಅಥವಾ ಕಾರ್ಯ ಆಗುವ ವೇಳೆದೊಳಗ ವ್ಯರ್ಥವಾಗಿ ವಿಕಲ್ಪದ ಭಾರದಿಂದ ಕುಸಿದು ಹೋಗ್ತಾನ್ರಿ. ನುಗ್ಗಾಗ್ತಾ ಇದ್ದಾನೆ, ಕುಸಿದು ಹೋಗ್ತಾ ಇದ್ದಾನೆ, ಸರ್ವಸ್ವವನ್ನೇ ಸಮರ್ಪಿತ ಮಾಡಿದಾನೆ, ಅರ್ಥಾತ್ ಕಳ್ಕೊಳ್ತಾ ಇದ್ದಾನೆ. ಕರ್ಣೇಂದ್ರಿಯದಿಂದ ಯಾವ ಮಧುರವಾದಂಥ ಗಾಯನ ಕೇಳ್ತೀವಿಯೋ ಅದರಿಂದ ಯಾವುದು ಪುಷ್ಟ ಆಗ್ತಿದೆ, ಸ್ಪರ್ಶನೇಂದ್ರಿಯ. ಇನ್ನು ಇದನ್ನ ಬೇರೆ ರೂಪದಿಂದ ಹೇಳಿದ್ರೆ, ಇವು ಎಲ್ಲದರಿಂದ ಸಂಸಾರದರೆ ಪುಷ್ಟಿ ಆಗ್ತಿದೆ ಅಲ್ಲ. ಸ್ಪರ್ಶನೇಂದ್ರಿಯ ಬಿಡ್ರಿ, ಸಂಸಾರದ ರಸನೇಂದ್ರಿಯದ ಲೋಲುಪತೆಯಿಂದ ಪುಷ್ಟಿ ಯಾವುದಾಗ್ತಿದೆ? ಸಂಸಾರ. ಘ್ರಾಣೇಂದ್ರಿಯ, ಚಕ್ಷುರೇಂದ್ರಿಯ, ಕರ್ಣೇಂದ್ರಿಯದ ವಿಷಯಗಳಲ್ಲೇ ಮುರಿದು ಬೀಳುವುದರಿಂದ ಪುಷ್ಟ ಯಾವುದಾಗ್ತಿದೆ? ಸಂಸಾರ. ಸಂಸಾರದೊಳಗೆ ಮುಖ್ಯತೆ ಯಾವುದರದಿದೆ? ಏಕೇಂದ್ರಿಯದ. ಬಂತೇನಿಲ್ರಿ ಅಲ್ಲಿ? ಸಂಸಾರದಲ್ಲಿ ಅನಂತ ಕಾಲ ಎಲ್ಲಿ ಇರಲಿಕ್ಕೆ ಬರ್ತಿದ್ದೀರಿ? ಏಕೇಂದ್ರಿಯದೊಳಗೆ. ತ್ರಸಾವಸ್ಥೆಯೊಳಗೆ ಎಷ್ಟು ಇರೋದಿದೆ? ನಿನ್ನೆ ಹೇಳಿತ್ತಲ್ಲ, ಚೆಂಡೋಗದೆ. ಆಕಾಶದೊಳಗೆ ಚೆಂಡಲ್ಲ, ಕಲ್ಲು. ಯಾಕೆ ಅಂತಂದ್ರೆ ಚೆಂಡು ಸ್ವಲ್ಪ ಜಾಸ್ತಿ ವೇಳೆ ಇರಬಹುದು ಅದು ಆಕಾಶದೊಳಗೆ. ಕಲ್ಲು ತಕ್ಷಣಕ್ಕೆ ಎಸೆದ ಕೂಡಲೇ ಅದು ಕೆಳಗೆ ಬರ್ತಿದ್ದೀರಿ. ಹಾಗೆ ತ್ರಸಾವಸ್ಥೆಯಲ್ಲಿ ಈ ಜೀವ ಇರುವಂಥ ಕಾಲ ಇದೆ. ಅಷ್ಟು ಕಾಲ ಮಾತ್ರ ಈ ಜೀವ ತ್ರಸಾವಸ್ಥೆಯಲ್ಲಿ ಇರ್ತಾನ್ರಿ. ತ್ರಸಾವಸ್ಥೆಯೊಳಗೆ ಏನೇನು ಬಂತು? ಎರಡು ಇಂದ್ರಿಯದಿಂದ ಹಿಡಿದು ಎಲ್ಲ
ಸ್ವರ್ಗ ನರಕ ಮನುಷ್ಯ ಎಲ್ಲ 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 ಅಷ್ಟಕಾಲ ತ್ರಸಾವಸ್ಥೆಯೊಳಗಿರ್ತಾನೆ. ಉಳಿದ ಅಧರದಲ್ಲಿ ಆ ಪಾಷಾಣ ಎಷ್ಟು ಕಾಲ ಇರ್ತಿದೆಯೋ ಅಷ್ಟು ಕಾಲ ಜೀವ ತ್ರಸಾವಸ್ಥೆಯಲ್ಲಿ ಇರ್ತಾನೆ. ಶಾಶ್ವತವಾಗಿ ಭೂಮಿಯ ಮೇಲೆ ಆ ಪಾಷಾಣದ ತುಂಡು ಎಷ್ಟು ಕಾಲ ಇರ್ತಿದೆಯೋ ಅಷ್ಟು ಕಾಲ ಇವ ನಿಗೋದದಲ್ಲಿ ಎಚ್ಚರನೇ ಆಗುದಿಲ್ರಿ. ಏನೂ ಇಲ್ಲ, ಬರೇ ಕರ್ಣೇಂದ್ರಿಯದ ವಿಷಯ ಆಗಿದ್ದಾವೆ. ಜಿನವಾಣಿಯ ಶಬ್ದ ಇದರಲ್ಲಿ ನಮಗೆ ಹೇಳಿತು, ಸತ್ಯ ರೂಪದಿಂದ ಹೇಳಿತು ಅಂತಂದ್ರ ಈ ಕರ್ಣೇಂದ್ರಿಯದ ವಿಷಯ ಏನಾಗಿದಾವಲ್ಲ, ಜಿನಾಗಮದ ಶಬ್ದ, ಇದರಿಂದ ದೇವ ಶಾಸ್ತ್ರ ಗುರು ಮತ್ತು ಶುದ್ಧಾತ್ಮನ ಅನಂತ ವಿರಾಧನೆ. ನಾವು ತಿಳ್ಕೊಂಡ್ರೆ ತಿಳ್ಕೊಳ್ಬಹುದು, ಇಲ್ಲ ಅಂಥೇಳಿ ತೆಗೆದು ಹಾಕಿದ್ರೆ ತೆಗೆದು ಹಾಕ. ಅನಂತ ವಿರಾಧನೆ ಕರ್ಣೇಂದ್ರಿಯದ ವಿಷಯ ಮಾತ್ರ ಆಗಿದೆ. ಕರ್ಣೇಂದ್ರಿಯದ ವಿಷಯ ಯಾವುದು ಕಲ್ತರು? ಕೇಳುವೆಳೆದೊಳಗೇನೋ ಸತ್ಯ ಅನ್ನಿಸ್ತಿದೆ, ಹೌದು ಅನ್ನಿಸ್ತಿದೆ, ಏನೇನೋ ಆಗ್ತಿದೆ. ಕೇಳುವುದು ನಿಂತು ಹೋಯಿತು ಅಂತಂದ್ರೆ ತಕ್ಷಣಕ್ಕ ಅನ್ಯ ವಿಷಯಗಳಲ್ಲಿ ಈ ಜೀವದ ಉಪಯೋಗ, ಚೈತನ್ಯದ ಸಾಮರ್ಥ್ಯ ಒಂದಾಗಿ ಹೋಗ್ತಿದೆ, ಕೊಚ್ಚಿಕೊಂಡು ಹೋಗ್ತಿದೆ, ಕರ್ಕೊಂಡು ಹೋಗ್ತಿದೆ. ಎಲ್ಲಿ ಪಾತಾಳಕ್ಕೆ ಹೋಗಿ ಬೀಳ್ತಿದೆಯೋ ಗೊತ್ತಿಲ್ಲ. ಹರಿದು ಹೋಗ್ತಾ ಇರುವಂಥ ನೀರ ಏನು ಮಾಡ್ತಿದ್ದೀರಿ? ಇಳಿಜಾರಿನ ಕಡೆಗೆ ಹರಿತಾ ಹರಿತಾ ಎಷ್ಟು ಇಳಿಜಾರು ಬರ್ತಿದೆಯೋ ಅಷ್ಟು ವೇಗವಾಗಿ ಹರಿತಿದೆ. ಮತ್ತು ಪಾತಾಳಕ್ಕ ಅದಕ್ಕಿಂತಲೂ ವೇಗವಾಗಿ ಧುಮುಕ್ತಿದೆ. ಅಷ್ಟೇ ಇದೆ ಸುಧಾತಾಯಿ. ಈ ಪುಣ್ಯದೊಳಗೆ ಎಷ್ಟೆಷ್ಟು ನಾವು ಅಧಿಕ ಮೈ ಮರಿತೇವಲ್ಲ ಅಷ್ಟಷ್ಟು ನಾವು ಇಳಿಜಾರಿನ ಕಡೆಗೆ ನಮ್ಮ ಜೀವನ ಹರಿದು ಹೋಗ್ತಾ ಇದೆ ಅಂತೇಳಿ ತಿಳ್ಕೊಳ್ಳೋದು ಅನಿವಾರ್ಯ ಇದೆ. ಯಾಕೆ ಅಂತಂದ್ರೆ ತಿಳ್ಕೊಳ್ಳುವ ಶಕ್ತಿ ಇದೆ. ತಿಳಿಸಿಕೊಡುವಂಥ ನಿಮಿತ್ತ ಜಿನವಾಣಿ ಎದುರಿಗೆ ತ್ರಿಲೋಕ ಪೂಜ್ಯ ಪ್ರಭುವಿನ ವಾಣಿ, ಇಂದ್ರ ವಂದಿತ ವಾಣಿ ಎದುರಿಗಿದೆ. 100 ಜನ ಇಂದ್ರರ ಯಾವ ಧ್ವನಿಯನ್ನ ಅತ್ಯಂತ ಆನಂದದಿಂದ, ಪ್ರಮೋದದಿಂದ, ಪ್ರಸನ್ನ ಚಿತ್ತದಿಂದ ಆಲಿಸ್ತಿದ್ರು, ಅದರ ಫಲಸ್ವರೂಪವಾಗಿ ತಮ್ಮ ಆತ್ಮ ಪ್ರದೇಶದೊಳಗ ನಿರಂತರ ಉದ್ಯಮಶೀಲರಿದ್ದರೋ ಆ ವಾಣಿಯ ಸಂಯೋಗ ನಮಗೆ ಆದಂತಿದೆ. ರತ್ನಾಕರ ವರ್ಣಿ ಈಗೇನು ಹೇಳಿದ? ಹಲವು ಹಂಬಲಿಸೆನ, ನಾನು ಬಹಳ ಏನು ಬೇರೆ ಬೇರೆ ಏನನ್ನೂ ಇಚ್ಛಿಸುವುದಿಲ್ಲಪ್ಪ. ತನ್ನ ಶುದ್ಧಾತ್ಮನಿಗೆ ಹೇಳ್ತಾ ಇದ್ದಾನೆ ಅಥವಾ ಅರಹಂತ ಪ್ರಭುವಿಗೆ ಹೇಳ್ತಾ ಇದ್ದಾನೆ. ಯಾವ ಭೇದ ಇಲ್ರಿ. ಜೋ ಜಿನ ತೋ ನಿಜದಿಂದ ಜಿನವರ ನಿಜದಿಂದ ಆತ್ಮನಿನ ಎಂಬುದೇ ಸಿದ್ಧಾಂತದ ಆತ್ಮನಿಗೆ ಹೇಳ್ತಾ ಇದ್ದಾನೆ. ಹಲವು ಹಂಬಲಿಸೆನು, ನಾನು ಬೇರೆ ಬೇರೆ ಏನನ್ನೂ ಕೇಳ್ತಾ ಇಲ್ಲ, ಬಹಳಷ್ಟು ಏನನ್ನೂ ಕೇಳ್ತಾ ಇಲ್ಲ. ಹಲವು ಹಂಬಲಿಸೆನು. ಹಾಗಾದ್ರೆ ಏನು? ಯಾವ ಪ್ರಕಾರ ನೀನು ಆ ಭರತೇಶ ರೂಪದ ಭಾಸ್ಕರನ ಹೃದಯದೊಳಗ ನಿತ್ಯ ಸ್ಥಿರ ಇದ್ಯೋ ಆ ಪ್ರಕಾರ ನನ್ನ ಹೃದಯದೊಳಗೆ. ಅವನ ಕಥಾನಾಯಕಿ ಅಂಥವ್ರಿ. ಎಂಥನು ವಿಜಯಣ್ಣ ಅವನ ಕಥಾನಾಯಕ, ಆರ್ಖಂಡದ ಅಧಿಪತಿ. ಆದರೂ ಕೂಡ ನಿರಂತರ ಆತ್ಮನಲ್ಲೇ ಉದ್ಯಮಶೀಲರೇ. ಇಲ್ಲದೆ ಹೋಗಿದ್ದರೆ ಸಿಂಹಾಸನದಿಂದ ಇಳಿದು ಹೋದ ಮೇಲೆ ಅಂತರ್ಮುಹೂರ್ತದೊಳಗೆ ಹೇಗೆ ಕೇವಲ ಜ್ಞಾನ ಆಗ್ತಿತ್ತು ಹೇಳ್ರಿ? ಹೇಗಾಗುವ ಸಾಧ್ಯತ್ತು? ಅಂತರ್ಮುಹೂರ್ತದೊಳಗೆ ಬಿಟ್ಟು ಕೊಟ್ರಿ, ನೋಡಲೇ ಇಲ್ಲ. ಮುರಿದು ಕಣ್ಣಿಟ್ಟರೆ ಕ್ಷಣಕ್ಕೆ ಮುಕ್ತಿಯ ಕಾಂಬ. ಮುರಿದು ಕಣ್ಣಿಟ್ಟರೆ ಈ ಕಡೆದ ದೃಷ್ಟಿ ತೆಗೆದು ಆ ಕಡೆ ಹಾಕಿದೇನಿಲ್ಲ, ದೃಷ್ಟಿ ಮೋಕ್ಷಕ್ಕನ ಬಾದ. ಎಂಥ ಕಥಾನಾಯಕರೇ! ಅವನನ್ನ ಕಥಾನಾಯಕನನ್ನಾಗಿ ಆರಿಸಿಕೊಳ್ಳುವಂಥ ರತ್ನಾಕರನ ಹೃದಯದ ನಿರ್ಮಲತೆ ಅಂತಂದರೆ, ಪುರುಷಾರ್ಥ ಎಂಥದ್ದ. ಅವನಿಗೆ ಯಾವ ಉಪಸರ್ಗ ಆಯಿತು ಅಥವಾ ಅವನದ್ದು ಯಾವ ಒಂದು ಪ್ರಕಾರದಿಂದ ಸಮಾಜ ಬಾಹಿರ ಮಾಡಲಾಯಿತು, ಅದರಿಂದ ಏನಾಯಿತು? ಅವನ ಬಹಳಷ್ಟು ಕರ್ಮ ನಿರ್ಜರೆ. ಏನ್ ಮಾಡ್ತಿದ್ದಾರೆ? ಪ್ರತಿಕೂಲ ಸಂಯೋಗ, ವ್ಯಕ್ತಿಗಳ ವಿರೋಧ, ಆತ್ಮಕಲ್ಯಾಣದಲ್ಲಿ ತೊಡಗಿರುವಂತಹ ಜೀವನಿಗೆ ಏನು ಮಾಡ್ತಿದೆ? ಇನ್ನಷ್ಟು ಅವನ ನಿರ್ಜರಿಗೆ, ಅವನ ಸಾಧನೆಗೆ ಅನುಕೂಲ ಆಗ್ತಿದೆ.
ಬಹಳ ಅದ್ಭುತ ಮಾತಿತ್ತು. ನಾವು ಅನುಕೂಲವನ್ನ ಬಯಸುವುದು ಅರ್ಥಾತ್ ಮೋಕ್ಷ ಮಾರ್ಗವನ್ನ ಬಯಸದೇ ಇರುವಂಥದ್ದಿದೆ, ದೂರ ಇಡುವಂಥದ್ದಿದೆ. ಬರಲಿ ಪ್ರತಿಕೂಲತೆ ಎಷ್ಟು ಬರ್ತಿದೆಯೋ ಅಷ್ಟು ನನ್ನ ಧೈರ್ಯದ ಪರೀಕ್ಷೆ ಆಗ್ತಿದೆ. ಇದು ಬೇಕ್ರಿ ನಮ್ಮಲ್ಲೇ. ಪ್ರತಿಕೂಲತೆ ಬಾರದೇ ವಿನಃ ನನ್ನ ಉಪಯೋಗದೊಳಗೆ ಸ್ಥಿರತೆಯನ್ನು ಸಾಧಿಸುವ ತೀವ್ರ ಪುರುಷಾರ್ಥ ನನ್ನಲ್ಲಿ ಆಗೋದನ್ನು ಸಾಧಿಸಿಲ್ಲ. ಅನುಕೂಲತೆಯೊಳಗೆ ಈ ಜೀವ ನಿಯಮದಿಂದ ಮೋಸ ಹೋಗ್ತಾರ್ರಿ, ಸಮ್ಯಕ್ ದೃಷ್ಟಿಗಳು ಮೋಸ ಹೋಗ್ತಾರ್ರಿ. ಭಾವದೇವ ಏನು ಮಾಡಿದ್ದಾರೆ? ಮೋಸೋದಲ್ಲ. ಎಷ್ಟು ಕಾಲದವರೆಗೆ? 7,000 ವರ್ಷ. ನಮ್ಗೆ ಏನು ಕಥೆ ಇದೆ? ಅದಕ್ಕೆ ಸದಾ ಸುಖದಾಶ್ರೀ ಹೇಳಿದರು ಭಾವನಾಧಿಕಾರದೊಳಗೆ. ಏನು ಹೇಳಿದರು? ಯಾವ ಬಿರುಗಾಳಿಯೊಳಗೆ ಆಣೆ ಹಾರಿ ಹೋಗ್ತಿದೆ ಅಂಥದ್ರೊಳಗೆ ಮೊಲ ಸ್ಥಿರ ಉಳಿಬಹುದು. ಅರ್ಥಾತ್ ಈ ಸಂಸಾರ ರೂಪದ ಬಿರುಗಾಳಿಯೊಳಗ ಕೆಟ್ಟು ಹೋದವರು, ಪತನಾಗಿ ಹೋದವರು ಯಾರ್ಯಾರು? ಚಕ್ರವರ್ತಿ ಅಂಥವ್ರು, ತೀರ್ಥಂಕರಂಥವ್ರು ಕೂಡ ಎಷ್ಟೋ ಕಾಲದವರೆಗೆ ಏನಾದ್ರು ಪರಾಜಿತ ಆದರು. ಕೊನೆಗೊಮ್ಮೆ ಎದ್ರು. ಈ ಮಾತು ಸರಿ, ಅವ್ರದ ಅನಿವಾರ್ಯನೇ ಇತ್ತರೆ ಆ ಭವಕ್ಕೆ ಅವ್ರ ಮೋಕ್ಷದ ಪ್ರಾಪ್ತಿ ಮಾಡಿಕೊಳ್ಳಲೇಬೇಕಿತ್ತು. ಇನ್ನು ಭವನ ಇರಲಿಲ್ಲ ಅವರಿಗೆ. ಅಂಥ ಸಂಸಾರದೊಳಗೆ ಈ ದುರ್ಬಲ ಪ್ರಾಣಿ ಹಾಗೆ ನಿಲ್ಲೋ ಸಾಧ್ಯತೆ ಇರಲಿ. ಅದಕ್ಕೆ ಈ 5 ಇಂದ್ರಿಯಗಳ ವಿಷಯದವರಲ್ಲ, ಇವು ಯಾವಾಗಲೂ ಈ ಜೀವವನ್ನ ಸುತ್ತಾಡಿಸಿ ಜಾಲಾಡಿಸಿ ಹಿಂದೆ ಹಾಕಿ ನಿಸ್ಸತ್ವಗೊಳಿಸಿ ನಿಗೋದಕ್ಕೆ ಎಸರು ಬಿಡ್ತವೆ. ನಮಗೆ ಪರಿವೇ ಇಲ್ಲ, ಪ್ರಜ್ಞೆ ಇಲ್ಲ, ಮೈ ಮೇಲೆ ಎಚ್ಚರ ಇಲ್ಲ. ಅದು ಹೋಗಿಸ್ಬೇಕು, ಇದು ಹೋಗಿಸ್ಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಅದು ತಿನ್ಬೇಕು, ಇದು ತಿನ್ಬೇಕು, ಹಾಗೆ ಅದನ್ನು ಉಡಬೇಕು, ಇದನ್ನು ಉಡಬೇಕು, ಹೀಗೆ ಮಾತಾಡ್ಬೇಕು, ಹೀಗೆ ಕೇಳಬೇಕು. ಏನಿದೆ? ಏನು ಹೇಳ್ತಾ ಇದ್ದಾರೆ ಇಲ್ಲಿ? ವಿಷಯದ ಕಡೆ ಬರೋಣ. ವಿಷಯನೇ ಇದೆ, ಅಲ್ಲ ವಿಷಯಾಂತರ ಇಲ್ಲ. ಎಲೆ ಚಿತ್ತವೇ ಇಲ್ಲಿ ಈ ಜೀವದ ಎಲ್ಲ ಗರ್ವ ಗಳಿತಾಗಿ ಹೋಗ್ಲಿಕ್ಕೆ ಬೇಕು. ಗರ್ವ ಎಲ್ಲ ಗಳಿತಾಗಿ ಹೋಗ್ಲಿಕ್ಕೆ ಬೇಕು. ಅವ್ರು ಯಾರಿಗೆ ಹೇಳ್ತಾ ಇದ್ದಾರೆ? ಯಾರಿಗೆ ಹೇಳ್ತಾ ಇದ್ದಾರೆ? ನನಗೆ ಹೇಳ್ತಾ ಇದ್ದಾರೆ. ಅರ್ಥಾತ್ ನಾನು ಚಿತ್ತದ ಏಕಾಗ್ರತೆಯಿಂದ ಕೇಳುವಂಥ ಮಾತಿದೆ. ಇದು ಚಿತ್ತನ್ನ ಚಂಚಲಗೊಳಿಸಿ ಏನೋ ಕೇಳಿ ಬರ್ತಾ ಇದೆ ಅಂತ ಹೇಳಿ ಕೇಳಿ ಮುಗಿಸಿ ಬಿಡುವ ಮಾತಿಲ್ಲ. ಚಿತ್ತದ ಏಕಾಗ್ರತೆಯಿಂದ ಮನಥಿರ ಆನ್ ಅಂಥೇಳಿ ಹೇಳಿದ್ರೆ ಮನಸ್ಸನ್ನು ಸ್ಥಿರಗೊಳಿಸಿಕೆ. ಎಲ್ಲ ಈ ಚಿತ್ತವೇ ನೀನು ಆ ಬಾಹ್ಯ ಸ್ತ್ರೀ. ಆ ಅಂದ್ರೆ ಯಾವುದು? ಆ ಅಂದ್ರೆ ಯಾವುದು? ಯಾರದ ಜ್ಞಾನೋಪಯೋಗ ಆತ್ಮಕಲ್ಯಾಣದ ಸದುದ್ದೇಶವನ್ನಿಟ್ಕೊಂಡು ಮುನಿರಾಜರ ಭಾವಲಿಂಗಿ ಸಂತರ ಹೇಳ್ತಾ ಇರುವಂಥ ಉಪದೇಶವನ್ನ ಏಕಾಗ್ರತೆಯಿಂದ ಆಲಿಸ್ತಾ ಇದೆಯೋ ಆ ಜ್ಞಾನೋಪಯೋಗಕ್ಕ ಬಹಳ ದೂರ ಉಳಿದಿದ್ದೀರಿ. ಅದ ಯಾವ್ದ? ಸ್ತ್ರೀ ಮೊದಲಾದ ಎಲ್ಲ, ಅರ್ಥಾತ್ 5 ಇಂದ್ರಿಯದ ಭೋಗ ವಿಷಯಗಳ. ಸ್ತ್ರೀ ಮೊದಲಾದ ಪದಾರ್ಥಗಳಲ್ಲಿ ಬಾಹ್ಯ ಸ್ತ್ರೀ ಮೊದಲಾದ, ಬಾಹ್ಯ ಸ್ತ್ರೀ ಯಾಕಂದ್ರೆ ಬಾಹ್ಯ ಸ್ತ್ರೀ ಯಾಕಂದ್ರೆ ಸ್ಪರ್ಶನ ಇಂದ್ರಿಯದ ಮುಖ್ಯದಿಂದ ಬಾಹ್ಯ ಯಾಕಂದ್ರೆ ಇಂದ್ರಿಯಗಳೆಲ್ಲ ಪರ ಸನ್ಮುಖದವು, ಪರ ದೇಹದೊಳಗೆ ಸ್ಥಿತ ಆದವು. ಬಾಹ್ಯದ ಸ್ತ್ರೀ ಮೊದಲಾದ ಪದಾರ್ಥಗಳಲ್ಲಿ ನೀನೇನು ಆಸಕ್ತ ಆಗ್ತಾ ಇದ್ದಿ, ಆ ಸ್ತ್ರೀ ಮೊದಲಾದ 5 ವಿಷಯಗಳಲ್ಲಿ, ಇಂದ್ರಿಯದ ವಿಷಯಗಳಲ್ಲಿ ನೀನೇನು ಅಭಿರುಚಿ ಇಟ್ಕೊಂಡಿದ್ದಿ, ಅವುಗಳಲ್ಲಿ ಎಂದೂ ದೊರಕದೇ ಇರುವಂಥ ಸುಖ ನಿನ್ನ ಆಂತರ್ಯದಲ್ಲಿ ಇದೆ. ಆಂತರ್ಯದಲ್ಲಿ ಇದೆ. ಅದಕ್ಕೆ ಅಜ್ಞಾನಿಗೆ ತಿಳಿಸಿಕೊಡುವ ಸಲುವಾಗಿ ಯಾವುದೋ ಒಂದು ಅಸದ್ಭೂತ ವ್ಯವಹಾರ ಅಂದರೆ ಅಸದ್ಭೂತ ಉಪಚಾರ, ಉಪಚರಿತ ವ್ಯವಹಾರ ಅಂದರೆ ಅಸದ್ಭೂತ ಮತ್ತು ಉಪಚರಿತ ವ್ಯವಹಾರದಿಂದ ಅಜ್ಞಾನಿಗೆ ಹೀಗೆ ಹೇಳಿದರೆ, ಇಂದ್ರನಿಗೆ ಕೋಟ್ಯಂತರ ದೇವಿಯರ ಜೊತೆಗೆ ಭೋಗಿಸುವ ವೇಳೆದೊಳಗ ಯಾವ ಸುಖದ ಅನುಭವ ಆಗ್ತಿದೆಯೋ
ಅದರ ಅನಂತ ಗುಣಿತ ಅನುಭವ ಆತ್ಮನ ಒಂದು ಸಮಯದ ಆನಂದ, ಅತೀಂದ್ರಿಯ ಆನಂದ. ಅರ್ಥಾತ್ ಆ ಪ್ರಕಾರದ ಆತ್ಮನ ಅನುಭವದೊಳಗೆ ಅದಕ್ಕಿಂತ ಅಧಿಕ ಆನಂದ ಆಗ್ತಿದೆ. ಅಂದ್ರೆ ಅದಕ್ಕೆ ಹೋಲಿಕೆಗೇನ ಇಲ್ಲ. ಒಳಗಡೆ ಎಂಥ ಸುಖ ಇದೆ ಅನ್ನೋದನ್ನ ದೃಷ್ಟಾಂತದ ಮೂಲಕ ತಿಳಿಸಿಕೊಡ್ಬೇಕಾದ್ರೆ ಲೋಕದೊಳಗೆ ಅಂಥ ಯಾವ ದೃಷ್ಟಾಂತ ಇಲ್ಲ. ಅದಕ್ಕೆ ಒಂದೇ ಶಬ್ದದೊಳಗ ಅಲೌಕಿಕ ಅಂಥೇಳಿ ಹೇಳಿದ್ರು. ಅಗೋಚರ ವಚನ ಮನಸ್ಸಿನ ವಿಕಲ್ಪಕ ಅಗೋಚರ ಅಂಥೇಳಿ ಹೇಳಿದ್ರು. ಅದರಲ್ಲೂ ಕೂಡ ಏನಾರ ಸ್ವಲ್ಪ ಸ್ವಲ್ಪ ಹೇಳಿದ್ರಲ್ಲ ಅಂಥೇಳಿ ಹೇಳಿದ್ರ ಅದಕ್ಕೆ ಹೀಗೆ ಹೇಳಿದ್ರಿ. ಯಾವ ವ್ಯವಹಾರ? ಉಪಚರೀತ ಅಸದ್ಭೂತ ವ್ಯವಹಾರ. ಹಾಗೆ ಇಲ್ಲವೇ ಇಲ್ಲ. ಉಪಚಾರದಿಂದ ಹೇಳಬಹುದಾಗಿದೆ. ಆ ಉಪಚಾರ ಯಾವುದಕ್ಕಂತಾರೋ, ಯಾವುದು ಅಸತ್ಯ ಕಥನೆ ಇದೆಯೋ ಅದಕ್ಕೆ ಉಪಚಾರ. ಏನ? ಸ್ವರ್ಗದ ಇಂದ್ರ ಕೋಟ್ಯಂತರ ದೇವಿಯರ ಜೊತೆಗೆ ಭೋಗಿಸ್ತಾ ಇರೋ ವೇಳೆಗಳು, ಕೋಟ್ಯಂತರ ದೇವಿಯರ ಜೊತೆಗೆ ಕೋಟ್ಯಂತರ ಕಾಲ, ಕೋಟ್ಯಂತರ ದೇವಿಯರ ಜೊತೆಗೆ ಒಬ್ಬ ಇಂದ್ರ ಒಂದು ಸಮಯದೊಳಗೆ ಏಕಕಾಲಕ್ಕೆ ಭೋಗಿಸ್ತಾರೆ ಕೋಟ್ಯಂತರ ದೇವಿಯರನ್ನ. ವೈಕ್ರಿಯಕ ಸಾಮರ್ಥ್ಯ ಅಂಥದ್ದಿರ್ತಿದ್ದೀರಿ. ವೈಕ್ರಿಯಕ ಶರೀರದ ಮೂಲಕ ಅಲ್ಲ, ವೈಕ್ರಿಯಕ ಮೂಲತಃ ಅವನ ಶರೀರನ ವೈಕ್ರಿಯಕ. ಶರೀರದೊಳಗೆ ಮತ್ತೆ ವಿಕ್ರಿಯೆ ಮಾಡುವ ಮಾತಿಲ್ಲ. ವೈಕ್ರಿಯಕ ಶರೀರ, ಔದಾರಿಕ ಶರೀರಧಾರಿ ಚಕ್ರವರ್ತಿ ಆರಖಂಡದ ಅಧಿಪತಿಗೆ ವೈಕ್ರಿಕ ಶರೀರಗಳನ್ನು ಮಾಡಿಕೊಳ್ಳೋದಿರ್ತಿದ್ದೀರಿ. ಶಾಖಾ ಶರೀರಗಳಿರ್ತಾವೆ. 96,000 ಪತ್ನಿಯರ ಭೋಗವನ್ನ ಪ್ರತಿನಿತ್ಯ ಭೋಗಿಸ್ತಾನೆ ಅವನು. ಇಂದ್ರ ಕೋಟ್ಯಂತರ ದೇವಿಯರು, ಅಸಂಖ್ಯ ದೇವಿಯರು. ದೇವಿಯರು ಎಷ್ಟಿರ್ತಾರೆ ಅನ್ನುವುದ ಸಂಖ್ಯಾ ಕೊಟ್ಟಿದ್ದಾರೆ. ಮುಖ್ಯ ದೇವಿಯರು ಎಷ್ಟು, ಪರಿವಾರ ದೇವಿಯರು ಎಷ್ಟು, ಜೈನ ಭೂಗೋಳದೊಳಗೆಲ್ಲ ಬಂದು ಹೋಗಿದ್ದೀರಿ. ಸಾಮಾನ್ಯ ಪಾರಿಷದ ಮೊದಲಾದ ದೇವಗಳಿಗೆ ಕೂಡ ಕಡಿಮೆ ಎಷ್ಟು ದೇವಿಯರು ಇರ್ತಾರೆ. ಮತ್ತು ಒಬ್ಬೊಬ್ಬ ದೇವಿಯರಿಗೆ ಪರಿವಾರ ದೇವಿಯರು ಎಷ್ಟಿರ್ತಾರೆ. ಇದೆಲ್ಲ ಶಬ್ದನ ನಮ್ಗೆ ತಿಳಿತಾ ಇಲ್ಲ. ಹಾಗಾದ್ರೆ ಆ ಭೋಗಿಸುವ ಸಾಮರ್ಥ್ಯ ಅವನ ಹತ್ರ ಎಷ್ಟಿದೆ. ಅಷ್ಟಭೋಗ ಭೋಗಿಸಿ ಕೂಡ ಅವನಿಗೆ ಅದರಲ್ಲಿ ತೃಪ್ತಿ ಇಲ್ಲ. ಮದುವೆ ಯಾವುದರ ಸಲುವಾಗಿ ಮಾಡ್ತಾರೆ? ಇಲ್ಲಿ ಶುಭ ವಿವಾಹ ಅಂತಾರೆ ಅಥವಾ ಮಂಗಲ ವಿವಾಹ ಅಂತಾರೆ, ಮಂಗಲ ಕಾರ್ಯ ಅಂತಾರೆ. ಯಾವುದರ ಸಲುವಾಗಿ? ಆ ಯುವಕನಿಗೆ ಅಥವಾ ಯುವತಿಗೆ ತನ್ನ ಆ ಯಾವ ಒಂದು ವಿಷಯದ ಇಚ್ಛೆ ಉತ್ಪನ್ನ ಆಗ್ತಿದೆಯೋ ಆ ವಿಷಯೇಚ್ಛೆಯ ನಿವಾರಣೆಯ ಸಲುವಾಗಿ ಪಂಚರ ಸಾಕ್ಷಿಯಾಗಿ, ಅನೇಕ ಜನರ ಸಾಕ್ಷಿಯಾಗಿ, ಗುರು ಹಿರಿಯರ ಸಾಕ್ಷಿಯಾಗಿ ತನ್ನ ಹಕ್ಕಿನ ಒಂದು ವಿಷಯ ಪದಾರ್ಥವನ್ನು ಒದಗಿಸ್ತಾರೆ. ತಿಳಿತಾರೆ? ಹಾಗಾದ್ರೆ ಅವನ ವಿಷಯೇಚ್ಛೆ ಅಲ್ಲಿ ಸೀಮಿತ ಉಳಿತಿದೆ, ಮತ್ತೆ ಹರಿದಾಡ್ತಿದೆ. ಅದು ಸೀಮಿತ ಉಳಿತು ಅಂತಂದ್ರೆ ಅದು ಮಂಗಲ ಕಾರ್ಯ. ಅದು ಮತ್ತೆ ಹರಿದಾಡ್ತಿದೆಯೋ ಅಥವಾ ಇಲ್ಲ? ಭೋಗದ ಇಚ್ಛೆ ಎಷ್ಟಿದೆ ಈ ಜೀವಕ್ಕೆ? ಭೋಗದ ಇಚ್ಛೆ 5 ಇಂದ್ರಿಯಗಳ ಮೂಲಕ ಪರಪದಾರ್ಥಗಳನ್ನು ಭೋಗಿಸುವ ಇಚ್ಛೆ ಎಷ್ಟಿದೆ ಅಂತಂದ್ರ ಟೋಡರ್ಮಲ್ಜಿ ಹೇಳಿದ್ದಾರೆ, ಸದಾ ಸುಖದಾಸಿ ಹೇಳಿದ್ದಾರೆ, ಆ ಇಚ್ಛೆಯ ಪೀಡೆ ಎಷ್ಟಿದೆ, ದಾಹ ಎಷ್ಟಿದೆ ಅಂತಂದ್ರ ಆ ದಾಹವನ್ನ, ಆ ಪೀಡೆಯನ್ನ ಸಹಿಸಲಿಕ್ಕಾಗದೇ ಇರುವುದರಿಂದ ಈ ದುರ್ಬಲ ಪ್ರಾಣಿ ವಿಷಯವೆಂಬ ಕುಂಡದೊಳಗ ಹಾರಿ ಬೀಳ್ತಿದೆ ಅಂತ. ಇಚ್ಛೆಯ ದಾಹ ಅಷ್ಟಿದೆ ರೀ. ಅದಕ್ಕೆ ವಿಷಯ ಇಚ್ಛೆಯ ದಾಹ ಪೀಡಿಸ್ತಾ ಇದೆ. ಅದರ ಬಾಧೆ ಇಷ್ಟಿದೆ. ಆ ಬಾಧೆಯನ್ನ ತಾಳಲಿಕ್ಕಾಗದೆ ಅದ ವಿಷಯದೊಳಗ ಧುಮುಕ್ತಿದೆ ಅಂತ. ಹಾರಿ ಎಷ್ಟಿದೆ ಆ ದಾಹ ನಮಗೆ ಗೊತ್ತಾಗ್ತಾ ಇಲ್ಲ, ಅದರ ಅಂದಾಜು ಬರ್ತಾ ಇಲ್ಲ.
ಅದರ ಸಲುವಾಗಿ ಸಂಸಾರದ 4 ಗತಿಗಳಲ್ಲಿ ದುಃಖ ಹೇಳಿದರೆ ವಿಷಯ ವಸ್ತುವಿನ ಉಪಲಬ್ಧಿ ಇರೋದು ಮಾತ್ರ ನಾವು ಸುಖ ಅಂತ ಇದೇವ್ರಿ ಗೌರಣ್ಣವ್ರ. ಹೌದೇನಿಲ್ರಿ? 5 ಇಂದ್ರಿಯಗಳ ವಿಷಯ ವಸ್ತುಗಳ ಸಾಮಗ್ರಿ, ವಿಷಯ ವಸ್ತುಗಳೇನು ಉಪಲಬ್ಧ ಆಗಿದಾವೆಯೋ ಅದಕ್ಕೆ ನಾವು ಸುಖ ಅಂತ ಇದೇವ್ರಿ. ಆದ್ರೆ ಒಳಗಡೆ ಇಚ್ಛೆ ಇದೆ, ಅದು ದುಃಖ ಇದೆ ಅಂತ ತಿಳಿತಾ ಇಲ್ಲ. ಇಚ್ಛೆ ಇಲ್ಲದೆ ಹೋದ್ರೆ ಅದನ್ನ ಭೋಗಿಸುವ ಪ್ರವೃತ್ತಿ ಯಾಕಾಗ್ತಿದೆ ಹೇಳ್ರಿ? ಹಾಗಾದ್ರೆ ಇಚ್ಛೆ ಏನಿದೆ, ಆ ಇಚ್ಛೆಯ ಕಾರಣದಿಂದ ಈ ಜೀವ ದುಃಖಿ ಇದ್ದಾನೆ. ಮತ್ತು ಇಚ್ಛೆ ಅರ್ಥಾತ್ ವೇದನೆ, ವೇದನೆ ಮತ್ತ ಆ ವಸ್ತುವಿನ ಸಂಯೋಗ, ಇವುಗಳಲ್ಲಿ ಸಮಯ ಭೇದ ಇರುವುದರಿಂದ ಈ ಜೀವದ ದುಃಖ ಯಾವಾಗೂ ಕೊನೆಗೊಳ್ಳುವುದಿಲ್ಲ. ವಿಷಯಗಳ ಪ್ರಾಪ್ತಿ ಮಾಡಿಕೊಳ್ಳುವುದರಿಂದ, ವಿಷಯಗಳ ಸಂಯೋಗದಲ್ಲಿ ವರ್ತಿಸುವುದರಿಂದ ಕೂಡ ವೇದ ಮತ್ತು ಸಂಯೋಗ ಇದರಲ್ಲಿ ಕಾಲದ ಸಾಮ್ಯತೆ ಇಲ್ಲವೇ ಇಲ್ಲ ಅಂಥೇಳಿ ಈ ಜೀವದ ವಿಷಯೇಚ್ಛೆಯ ದಾಹ ನಂದಿಸುವುದೂ ಇಲ್ಲ ಮತ್ತು ಸಂಸಾರದಲ್ಲಿ ದುಃಖ ತಪ್ಪುವುದು ಇಲ್ಲ. ಎಲ್ಲಿಯವರೆಗೆ ಇಚ್ಛೆ ಇದೆಯೋ ಅಲ್ಲಿವರೆಗೆ ದುಃಖ ಇದೆ. ಇಚ್ಛೆ ಎಷ್ಟಿದೆ? ಅದೇ ಗುಣಭದ್ರಾಚಾರ್ಯರ ಆಶ್ರಯಕ್ಕೆ ಹೋದ್ರೆ ಅವರೇನು ಹೇಳ್ತಾರೋ, ಇಚ್ಛಾ ರೂಪದ ಮಂಡೆ ಎಷ್ಟು ದೊಡ್ಡದಿದೆಪ್ಪ, ಎಷ್ಟು ಅಗಾಧ ಇದೆ ಅಂತಂದ್ರ 3 ಲೋಕವನ್ನೆಲ್ಲ ಅದರಲ್ಲಿ ಇರಿಸಿದ್ರ ಒಂದು ಪರಮಾಣು, ಒಂದು ಅಣು ಮಾತ್ರ ಕಾಣಿಸ್ತಿದೆ ಅಂತಾರೆ. ಹಾಗಾದ್ರೆ ಸಮಸ್ತ ಜೀವರುಗಳದ ಆಶಯ ಹೊಂಡ ಅಷ್ಟು ದೊಡ್ಡದಿರಬೇಕಾದ್ರೆ ಆ ಅಣುವಿನಲ್ಲಿ ಎಷ್ಟು ಪಾಲ ಮಾಡೋದ್ರಿ? ಸಾಮಗ್ರಿನ ಕಮ್ಮಿ ಬೀಳ್ತಾವೆ. ವಿಚಾರ ಮಾಡ್ರೆ ನೋಡು. ಹಾಗಾದ್ರೆ ಈ ಸಂಸಾರದ 4 ಗತಿಗಳಲ್ಲಿ ಇಂದ್ರ ಇರಲಿ, ಅಹಮಿಂದ್ರ ಇರಲಿ, ಜೀವ ದುಃಖಿನ ಅದಲ್ರಿ, ದುಃಖಿನ ಅದನು. ಆ ದುಃಖದ ಸ್ವರೂಪ ನಮಗೆ ಗೊತ್ತಾಗ್ತಾ ಇಲ್ಲ ಅಂಥೇಳಿ ಹೀಗೆ ಭೇದ ಮಾಡಿ ಹೇಳ್ತಾ ಇದ್ದಾರೆ. ಸ್ತ್ರೀಯನ್ನ ಮುಖ್ಯ ಮಾಡಿ ಹೇಳಿದರು. 5 ಇಂದ್ರಿಯಗಳಲ್ಲಿ ಯಾವುದ ನಿರಂತರ ಈ ಜೀವದ ಮೇಲೆ ತನ್ನ ಅಧಿಕಾರವನ್ನು ಜಮಾಯಿಸಿದೆಯೋ ಆ ಸ್ಪರ್ಶನೇಂದ್ರಿಯದ ಮುಖ್ಯತೆಯಿಂದ ಕಥನ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಮೂಲವನ್ನು ಕತ್ತರಿಸಿ ಹಾಕಿದರೆ ವೃಕ್ಷ ಕೆಲವು ದಿವಸಗಳ ನಂತರ ನಿಶ್ಚಿತವಾಗಿ ಒಣಗುತ್ತಿದೆ ಅನ್ನೋದು ಅವ್ರಿಗೆ ಗೊತ್ತಿದೆ. ಮೂಲವನ್ನ ನಾವೇನು ಮಾಡ್ತಾ ಇದ್ದೇವೆ? ಮೇಲಿನ ಎಲೆಯನ್ನ, ಚಿಕ್ಕ ಚಿಕ್ಕ ರೆಂಬೆಗಳನ್ನ ಕತ್ತರಿಸಿ ನಾವು ಕೃತಾರ್ಥ ಆಗ್ತಾ ಇದ್ದೇವೆ. ಉಪವಾಸ ಮಾಡ್ತೇವೆ. ಅಷ್ಟಾನಿಕದೊಳಗೆ 8 ದಿವಸ ನಮ್ದ ಏಕಾಸನ ಇದೆ, ಒಂದೇ ಧಾನ್ಯ ತಿಂತೇನೆ. ಇದೆಲ್ಲ ಏನಿದೆ? ಒಂದೊಂದು ಎಲೆಗಳನ್ನು ಕತ್ತರಿಸಿದ ಹಾಗೆ ಇದೆ. ನಿಜವಾಗಿ ಅಷ್ಟು ಕೂಡ ಇಲ್ಲ. ಯಾಕೆ ಅಂತಂದ್ರೆ ಅದರ ಹಿಂದಿನ ಅಭಿಪ್ರಾಯ ಬೇರೆ ಇದೆ. ಇದೇನಿಲ್ರಿ. ಅದಕ್ಕೆ ಒಂದೇ ಒಂದು ಮೂಲ ಮಾತಿದೆ, ನಮ್ಗೆ ಸುಖಿ ಆಗೋದಿಲ್ಲ, ಧರ್ಮಾತ್ಮ ಆಗೋದಿಲ್ಲ. ಧರ್ಮಾತ್ಮ ಇದ್ದೇನೆ ಅಂತ ಹೇಳಿ ತೋರಿಸೋದಿದೆ, ಸುಖಿ ಇದ್ದೇನೆ ಅಂತ ಹೇಳಿ ತೋರಿಸೋದಿದೆ, ನನ್ನ ಹತ್ರ ಇದೆಲ್ಲ ಇದೆ ಅಂತ ಹೇಳಿ ತೋರಿಸೋದಿದೆ. ನಿಜವಾಗಿ ಭೋಗ ಕೂಡ, ವಸ್ತ್ರಾದಿ ಆಭರಣಾದಿಗಳನ್ನು ಕೂಡ ನಮ್ಮ ಸುಖದ ಸಲುವಾಗಿ ನಾವು ಪರಿಧಾರಣ ಮಾಡುವುದಿಲ್ಲ, ತೋರಿಸೋ ಸಲುವಾಗಿ. ಅದರ ಸಲುವಾಗಿ ಅಂಥೇಳಿ ಹೇಳಿದ್ರು. ದೂರದವಪಾವ, ನಿನ್ನ ಭಾವನೆಯಿಂದ ನೀ ದುಃಖಿ ಆಗ್ತಾ ಇದ್ದಿ, ಆ ವಸ್ತು ನಿನ್ನ ಭಾವನೆಯನ್ನ ಸ್ಪರ್ಶ ಮಾಡೋದು ಸಾಧ್ಯ. ಇದು ಹೇಳ್ತಾ ಇದ್ರೆ ಬಹಳ ಗೂಢವಾದಂಥ ಅರ್ಥ ಇದೆ ರೀ. ಎಲೈ ಚಿತ್ತವೇ, ನೀನು ಆ ಬಾಹ್ಯ ಸ್ತ್ರೀ ಮೊದಲಾದ ಪದಾರ್ಥಗಳಲ್ಲಿ ಯಾವ ಸುಖವನ್ನು ನೋಡಿರುವೆ ಅದರಲ್ಲಿ ನಿನಗೆ ಭ್ರಾಂತಿಯಿಂದ ಚಿರಕಾಲದವರೆಗೆ ಅನುರಾಗವಿದೆ. ಯಾವುದನ್ನು ನೀ ನೋಡಿದೆಯಲ್ಲಪ್ಪ, ನೀನ್ ನೋಡಿದಿ ಆ ಸ್ತ್ರೀ ಮೊದಲಾದವರಲ್ಲಿ ಯಾವ ಸುಖವನ್ನು ನೀನ್ ನೋಡಿದೆಯಲ್ಲ ಅದು ನಿನ್ನ ದೃಷ್ಟಿಯ ವಿಕೃತಿ ಇದೆ. ಅದು ನಿನಗೆ ಹಂಗ ಕಂಡು ಬಂದಿದೆ, ಕಂಡು ಬರುವುದರಿಂದ ನಿನಗೆ ಅದರಲ್ಲಿ ಅನುರಾಗ ಇದೆ. ನಿನಗೆ ಕಾಣಿಸದಿದ್ರೆ ಅದರಲ್ಲಿ ಅನುರಾಗ ಇರೋ ಸಾಧ್ಯ ಇಲ್ಲ. ಆದ್ರೆ ನಿನಗೆ ಕಾಣಿಸಿದೆಯಲ್ಲ ಅದು ನಿನ್ನ ದೃಷ್ಟಿಯ ವಿಕೃತಿ ಇದೆ, ದೋಷ ಇದೆ, ನೀನು ನೋಡಿರುವೆ. ಅದರಲ್ಲಿ ನಿನಗೆ ಭ್ರಾಂತಿಯಿಂದ ಚಿರಕಾಲದವರೆಗೆ ಅನುರಾಗವಿದೆ. ಎಲ್ಲಿಯವರೆಗೆ? ಭೋಗಿಸುವ ಸಾಮರ್ಥ್ಯ ಇಲ್ಲ, ಭೋಗದ ಆಶೆ ನಿರಂತರ ವೃದ್ಧಿಯಾಗ್ತಿದೆ. ಸಾಮರ್ಥ್ಯ ಇಲ್ಲ, ಭೋಗದ ಆಶೆ ಹೆಚ್ಚಾಗ್ತಿದೆ, ಅದರಿಂದ ದುಃಖದ ಮಾತ್ರ ಹೆಚ್ಚ. ಭೋಗಿಸುವ ಸಾಮರ್ಥ್ಯ ಇಲ್ಲ, ತಿಂದದ್ದು ಅರಗುವುದಿಲ್ಲ ಅಂಥೇಳಿ ಸಮಾಧಾನ ಇದೆ ಅಂದರೆ ಇಲ್ಲ. ದುಃಖ ಅಧಿಕ ರೀ, ಇಚ್ಛೆ ಅಧಿಕ, ದಾಹ ಅಧಿಕ.
ಅದರಿಂದ ಈ ಜೀವಕ್ಕೆ ಸುಖ ಆಗೋದು ಸಾಧ್ಯ ಇಲ್ಲ. ಆಯುಗಲೇ ಮನನಾಗಲೇ. ಆಯುಗಲೇ ಮನನಾಗಲೇ. ಅಳಿಯುವುದು ಆಯು, ಅಳಿಯದು ಮನಸ್ಸು, ಅಳಿಯದು ಆಶೆಯು ಅದು ಕೂಡ. ಇಚ್ಛಾನ ಪೂರಿ ಹೋತಿ ಮರಗಟ್ಟ ಅಂತ ಅದೊಂದು ಭಜನೆ ಐತಲ್ಲ. ಸ್ಮಶಾನಕ್ಕೆ ಹೋಗೋ ಸಮಯ ಬಂದ್ರೆ भोग भोगने की ताकत नहीं, दान देने का कलेजा नहीं और ले जाने की व्यवस्था नहीं है. ದಾನ ಕೊಡುವಂತಹದ್ದು ಕಲೇಜ, ಹೃದಯದ ಸಿದ್ಧತೆ ಇಲ್ಲ, ತಗೊಂಡು ಹೋಗುವ ವ್ಯವಸ್ಥೆ ಇಲ್ಲ, ಭೋಗಿಸೋದು ಸಾಧ್ಯ ಇಲ್ಲ. ಹೀಗಾಗಿ ಎಷ್ಟು ಕಡೆಯಿಂದ ದುಃಖಿ ಅದನ್ರಿ ಇವ. ಮುಂದಿನ ಭವಕ್ಕೆ ಕೊಂಡೊಯ್ಯುವ ಸಾಧ್ಯತೆ ಇಲ್ಲ. ದಾನ ಕೊಡಬೇಕು ಅನ್ನೋ ಉದಾರತೆ ಹೃದಯದೊಳಗೆ ಬರ್ತಾ ಇಲ್ಲ. ಹೋಗಿಸ್ಲಿಕ್ಕಂತೂ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಇವ್ ಭವಿಷ್ಯದಲಿಕ್ಕೆ ಹೋದ ಅಂತಂದ್ರೆ ಇನ್ನಷ್ಟು ದುಃಖಿ ಆಗ್ತಾನೆ. ಕೇವಲ ಒಂದು ತುತ್ತು ಜಾಸ್ತಿ ತಿನ್ನುವುದರಿಂದ ಕೂಡ ಇವನಿಗೆ ದುಃಖ ಆಗ್ತಿದೆ. ಒಳ್ಳೆ ಬಟ್ಟೆ ಹಾಕೊಂಡ ಅಂತಂದ್ರೆ ಇವನಿಗೆ ತ್ರಾಸ ಆಗ್ತಿದ್ದಾರೆ. ಆದ್ರೆ ಇನ್ನೂ ಶಕ್ತಿ ಇರುವೆಳೆಗಳು ಶಕ್ತಿ ಕಡಿಮೆ ಆದ ಮೇಲೆ ಅದನ್ನ ಹಾಕೊಂಡ ಅಂತಂದ್ರೆ ಎಷ್ಟು ತ್ರಾಸ ಆಗ್ತಿದೆ. ಹಾಗಾದ್ರೆ ಯಾತಕ ಬೇಕು ಇವನಿಗೆ ಧನ ಐಶ್ವರ್ಯ? ವಿಚಾರ ಮಾಡ್ರಲ್ಲ, ಯಾತಕ ಬೇಕು, ಎಷ್ಟು ಬೇಕು? ಅದು ಸಂಕೇತ ನೀಡ್ತಾ ಇದೆ, ನಿನಗಿದ್ರಿಂದ ತೃಪ್ತಿ ಆಗೋದಿಲ್ಲ, ನೀನು ಇದರ ಕಡೆ ಆಶೆಯನ್ನು ಬಿಟ್ಟು ಬಿಡಪ್ಪ. ಶರೀರ ಹೇಳ್ತಾ ಇದೆ ಭೋಗಿಸುವ ಸಾಮರ್ಥ್ಯ ಇಲ್ಲ, ತಿಂದ್ರೆ ಅರಗುವುದಿಲ್ಲ. ಸೊಸೆ ಹೇಳ್ತಾಳು ಇಷ್ಟು ಅಂದ್ರೆ ಏನಾಗ್ತೈತಿ, ಇಷ್ಟು ತಿನ್ಬೋದು, ಏನಾಗ್ತಿದ್ದೀರಿ, ತ್ರಾಸ ಆಗ್ತಿದೆ. ಪ್ರತ್ಯಕ್ಷ ಅನುಭವ ಇದೆ ರೀ. ತ್ರಾಸಾದ್ರೂ ಕೂಡ ಆ ತ್ರಾಸದಿಂದ ತ್ರಸ್ತ ಆಗ್ತಾನೆ ವಿನಃ ಯಥಾರ್ಥದ ವಿಚಾರ ಮೂಡಿ ಬರುವುದಿಲ್ಲ. ಯಾಕೆ ಏನಾಯ್ತು, ಅದೊಂದು ತುತ್ತತಿ ನೋಡು ಅದಕ್ಕೆ ಎಷ್ಟು ಮೂರ್ಖರು ಬರ್ದಾರ್ವಿ. ಎಲೆ ಚಿತ್ತವೇ, ಬರೀ ಇಷ್ಟ ಇಡೀ ದಿವಸ ಎಲೆ ಚಿತ್ತವೇ ಅಂಥೇಳಿ ಬರೀ ಸಂಬೋಧನೆ ಮಾಡೋದು. ಎಲೆ ಚಿತ್ತವೇ, ಏನೇ ಕೆಲಸ ಮಾಡುವ ಎಳೆಗಳು ಮಲ್ಕೋಕೊಂಡಿವ ಎಲೆ ಚಿತ್ತವೇ, ಇಷ್ಟೇ ಸಂಬೋಧನೆ. ಮುಂದಿನ ವಿಷಯ ತಾನೇ ತಿಳಿತೈತ್ರಿ ಅದ ಚಿತ್ತ. ಎಲೆ ಚಿತ್ತವೇ, ನೀನು ಆ ಬಾಹ್ಯ ಸ್ತ್ರೀ ಮೊದಲಾದ ಪದಾರ್ಥಗಳಲ್ಲಿ ಯಾವ ಸುಖವನ್ನು ನೋಡಿರುವೆ ಅದರಲ್ಲಿ ನಿನಗೆ ಭ್ರಾಂತಿಯಿಂದ ಚಿರಕಾಲದವರೆಗೆ ಅನುರಾಗವಿದೆ. ಆದಾಗ್ಯೂ ನೀನು ಅವಳಿಂದ ಅಧಿಕ ಸಂತಪ್ತನಾಗಿ ಹೋಗುತ್ತಿರುವೆ. ಆದಾಗ್ಯೂ ಹೀಗಿದ್ರೂ ಕೂಡ ನೀನು ಅವಳಿಂದ ಅಧಿಕ ಹೀಗಿದ್ರನು ಅಂದರೆ ಹೇಗಿದ್ರ ಅನುರಾಗಿದೆ. ಆದ್ರೆ ಅನುರಾಗಿದ್ರೂ ಕೂಡ ನಿನಗೆ ಅದರಿಂದ ತ್ರಾಸ ಆಗ್ತಾ ಇದೆಯಲ್ಲ, ತಪ್ಪಾಗ್ತಾ ಇದೆಯಲ್ಲ. ಎಲ್ಲರ ಜೊತೆ ವಿರೋಧ ಮಾಡಿ ಮೊದಲು ಮದುವೆ ಮಾಡಿಕೊಳ್ಳೋದು, ಆಮೇಲೆ ಯಾರೇನಂತಾರ ಅನ್ನೋದು ಲೆಕ್ಕಿಸಿದ್ದನ್ನ ಅವರಿಂದ ವಿಚ್ಛೇದನೆ ಅಪೇಕ್ಷೆ. ಆವಾಗೂ ಲೆಕ್ಕಿಸುವುದಿಲ್ಲ, ಇವಾಗ ಏನಿದೆ ಮೊದಲು ಅವಳ ಒಂದು ಶಬ್ದ, ಅವಳ ಧ್ವನಿ ಕೇಳಿದ್ರೆ ಇವನ ಸರ್ವಾಂಗದಲ್ಲಿ ಒಂದು ಪ್ರಕಾರದ ವಿದ್ಯುತ್ ಸಂಚಾರ ಆಗ್ತಿದೆ. ಆಮೇಲೆ ಅವಳ ಮಾತಂದ್ರೆ ಇವನು ತಲೆ ತಿರುಗ್ತಿದೆ. ಹೇಳೋದೇನು ಉಳಿದಿಲ್ಲ. ರಾಮ ಸೀತಾಮ್ಮಗೆ ಎಷ್ಟು ಪ್ರೀತಿ ಮಾಡ್ತಾನ, ಎಲ್ಲಿ ಮಠ ಹೋದ್ರ ಲಂಕಾ ಮಠ. ಅದ ಸೀತಾ ಮತ್ ಹಿಂದೆ ಜಂಗಲ್ನಾಗ ಇಟ್ಲ ಬೇಡ ಅಂತ ಬಿಟ್ಬಿಡ್ತಾನ. ರಾಮ ಇದ್ದ ನಾವು ಆರಾಮ, ನಿಜವಾದ ಮಾತಿದ್ದೇವೆ. ಅದೇ ಹೇಳೋದು. ಅಧಿಕ ಸಂತಪ್ತನಾಗಿ ಹೋಗಿರುವೆ. ಅವಳು ಇಲ್ಲದೆ ಇರುವ ವೇಳೆದೊಳಗನ ಸಂತಾಪ, ಅವಳು ಇರುವ ವೇಳೆದೊಳಗನ ಸಂತಾಪ. ಈ ಜೀವಕ್ಕ ನಿರಂತರ ತಿನ್ನೋಕ್ಕಿಂತ ಮೊದಲ ಸಂತಾಪ, ತಿನ್ನ ವೇಳೆದೊಳಗೆ ದುಃಖ, ತಿಂದ ನಂತರ ಮತ್ತೆ ಸಂತಾಪ.
ಆದಿ ಮಧ್ಯ ಅಂತ್ಯ ಅಂತ ಹೇಳಿ ಮೂರೂ ಸಮಯದೊಳಗೆ ಅರ್ಥಾತ್ ಸತತ ದುಃಖ. ಆದುದರಿಂದ ಅವಳನ್ನು ಬಿಟ್ಟುಕೊಟ್ಟು ನಿನ್ನ ಅಂತರಾತ್ಮನಲ್ಲಿ ಪ್ರವೇಶ ಮಾಡು. ಬಿಟ್ಟುಕೊಡೋದಂದ್ರೆ ವಿಚ್ಛೇದನಲ್ಲ, ಇಲ್ಲ, ಅವಳು ನಿನ್ನಲ್ಲಿ ಇಲ್ಲವೇ ಇಲ್ಲ ಅಂಥೇಳಿ ಹೇಳಿದಾರಲ್ಲ. ನೀನಾಗಿ ಅವಳ ಹಿಂದ ಅವಳ ಕಡೆ ನೋಡ್ತಾ ಇದ್ದೆ, ಅವಳ ಕಡೆಗೆ ಆಸಕ್ತ ನೋಡುತ್ತಿರುವೆ ಅಂತ ಹೇಳಿ ಬಂದಿದೆ. ಅನುರಾಗ ಮಾಡ್ತಾ ಇರುವೆ ಚಿರಕಾಲದಿಂದ ಅಂತ ಹೇಳಿ ಬಂದಿದೆ. ಹಾಗಾದ್ರೆ ಈಗ ಅವಳನ್ನು ಬಿಟ್ಟುಕೊಡೋದಂದ್ರೆ ಏನು ಮಾಡೋದ? ಅವು ಎರಡು ಬಿಡೋದ್ರಿ. ಯಾವ ಎರಡ? ನೋಡೋದ ಮತ್ತು ಅನುರಾಗ. ಅವಳು ಎಲ್ಲದಳು? ಅವಳು ತನ್ನಲ್ಲೇ ಅದಾಳು, ಆಕಾಶದ ಪ್ರದೇಶದೊಳಗದಾಳು, ಮನೆಯೊಳಗದಾಳು. ಮನೆ ನಂದಲ್ಲ, ನಿಂದ ಯಾವಾಗ ಮನೆ? ನೀ ಹಾಗಾದ್ರೆ ಆ ಮನೆ ಬಿಟ್ಟು ಯಾಕೆ ಹೋಗ್ತೀವಿ? ನಿಂದೇ ಇದ್ದರ ನೀ ಅದನ್ನು ಬಿಟ್ಟು ಹೋಗ್ತೀಯ ಅಥವಾ ತಗೊಂಡಲ್ಲ ಹೋಗ್ತೀವಿ? ಅವ್ರನ್ನೆಲ್ಲ ಮನೆಗಿಂದ ಹೊರಗೆ ತೆಗೆದು ಮನೆ ತಗೊಂಡು ಹೋಗ್ತೀವ್ರೆ. ಆದುದರಿಂದ ನೀನು ಅವಳನ್ನು ಬಿಟ್ಟುಕೊಡೋದಂದ್ರೆ ಏನ? ಆ ದೃಷ್ಟಿಯಿಂದ ನೋಡೋದು ಬಿಟ್ಟುಕೊಡು. ಯಾವ ದೃಷ್ಟಿಯಿಂದ? ಯಾವ ದೃಷ್ಟಿಯಿಂದ? ನನ್ನ ಸುಖ ಇದೆ ಅನ್ನುವ ದೃಷ್ಟಿಯಿಂದ ನೋಡೋದು ಬಿಟ್ಟುಕೊಟ್ಟಿ ಅಂತಂದ್ರೆ ಅವಳ ಕುರಿತಾಗಿರುವಂಥ ಅನುರಾಗ ಕೂಡ ಬಿಟ್ಟು ಹೋಗ್ತಿದೆ. ಆವಾಗ ಏನಾಗ್ತಿದೆ? ನಿನಗೆ ಸಂತಾಪ ಆಗುವುದಿಲ್ಲ. ಶಬ್ದ ಏನಿದೆ? ಸಂತಪ್ತ ಅಂತ ಹೇಳಿದೆ. ಸಂತಾಪ ಆಗುವುದಿಲ್ಲ. ಅವಳು ಇರಲಿಲ್ಲ, ಹಿಂದನೂ ಇದ್ದಳು. ನಿನ್ನ ಸಂಯೋಗದೊಳಗೆ ಬರೋಕ್ಕಿಂತ ಮುಂಚೆನೂ ಇದ್ದಳೆ ಅಥವಾ ಇಲ್ಲ? ನೀನು ಸತ್ತೋದ ನಂತರ ಕೂಡ ಅವಳು ಇರ್ತಾಳೆ, ಅಥವಾ ಅವಳೇ ಸತ್ತೋದ್ರೂ ಅವಳಿಗೆ ಇರುತ್ತಾಳೆ. ಹೌದು ಅಥವಾ ಇರ್ತಾಳೆ? ಹಾಗಾದ್ರೆ ನೀನು ದೇಹ ದೃಷ್ಟಿಯನ್ನು ಬಿಟ್ಟುಕೊಡು. ಏನಿದೆ? ಬಸ್ ಸಂಯೋಗ ದೃಷ್ಟಿ. ನನ್ನದು ಹೇಳಿತ್ತಲ್ಲ, ಮೊದಲಿನ ದಿವಸ ಹೇಳಿತ್ತು, ಅಷ್ಟಾನಿಕದ ಮೊದಲಿನ ದಿವಸ. ನನ್ನದು, ನಾನು, ನನಗೆ, ಇವು ಮೂರದವರೇ. ನನ್ನದು, ನಾನು, ನನಗೆ. ಇದ್ಯಾರಿಗೆ? ನನಗೆ. ಯಾರ್ದ? ನಂದು. ಯಾರ? ನಾನು. ಇಷ್ಟು ಬಿಡುತ್ತೀನಿ. ನಾನನ್ನೋದ ಆ ಚೈತನ್ಯ ಪದಾರ್ಥದೊಳಗೆ ಬರಬೇಕು. ಅಹಂ ಇತ್ತು ನಂದನ್ನೋದ ಆ ಚೈತನ್ಯಮಯ ಅನಂತ ಗುಣ ಮತ್ತು ಅಸಂಖ್ಯ ಪ್ರದೇಶ ನನಗ. ಹಾಗಾದ್ರೆ ನಿನಗೆ ಅದೆಲ್ಲದರಿಂದನ ಸುಖ ಇದೆ, ಬೇರೆ ಯಾವುದರಿಂದನೂ ಸುಖ ಇಲ್ಲ. ಶುದ್ಧ ಸ್ವರೂಪದಿಂದ ಹೊರಗೆ ಬಂದೆ ಅಂತಂದ್ರೆ ನಿನಗೆ ದುಃಖ ನಿಯಮದಿಂದ ಇದೆ, ಬಂಧ ನಿಯಮದಿಂದ ಇದೆ, ಸಂಸಾರ ನಿಯಮದಿಂದ ಇದೆ. ಆದುದರಿಂದ ಅವಳನ್ನು ಬಿಟ್ಟುಕೊಟ್ಟು ನಿನ್ನ ಅಂತರಾತ್ಮನಲ್ಲಿ ಪ್ರವೇಶ ಮಾಡು. ಹೊರಗಿನ ದೃಷ್ಟಿ ಬಿಡೋದಿದೆ, ಆಂತರ್ಯದ ಆತ್ಮ ನಿನ್ನ ಸ್ವರೂಪ ಎಂಥದ್ದಿದೆ ಅದರ ಕಡೆಗೆ ಅದನ್ನು ನೋಡುವ, ಅದನ್ನು ತಿಳಿದುಕೊಳ್ಳುವ ಸಲುವಾಗಿ ಪ್ರಯತ್ನ ಮಾಡುತ್ತಿದೆ. ಆ ಪ್ರಯತ್ನದೊಳಗಿದ ತನ್ನಷ್ಟಕ್ಕೆ ತಾನೇ ಗೌನ ಆಗ್ತಿದೆಯಲ್ಲ, ಅಲಕ್ಷ್ಯ ಆಗ್ತಿದೆಯಲ್ಲ, ಅದರ ಮೇಲಿನ ಲಕ್ಷಣ ಬಿಟ್ಟು ಹೋಗ್ತಿದೆಯಲ್ಲ, ಅದರ ಮೇಲಿನ ಲಕ್ಷ್ಯ ಬಿಟ್ಟು ಹೋದ ನಂತರ ಅದಕ್ಕೆ ಸಂಬಂಧಿಸಿದ ದುಃಖ ಕೂಡ ಬಿಟ್ಟು ಹೋಗ್ತಿದ್ದಾರೆ. ಅವಳು ಹಾಗೆ ಅಂದಳು, ಹಾಗೆ ಮಾಡಳು ಅನ್ನೋ ಪ್ರಶ್ನೆನೇ ಇಲ್ಲ. ಯಾಕೆ ಅಂತಂದ್ರೆ ಲಕ್ಷಣ ಇಲ್ಲ ನಮ್ದು ಆ ಕಡೆ. ಇದು ಬರೀ ಒಂದು ವಿಷಯದ ಮುಖ್ಯತೆಯಿಂದ ಇದೆ, ಆದ್ರೆ 5 ವಿಷಯಕ್ಕೆ ಸಂಬಂಧಿಸಿದ ಹಾಗೆ ನಾವು ಪ್ರಯೋಗ ಮಾಡೋದಿದೆ. ಅದರ ವಿಷಯದಲ್ಲಿ, ಯಾವುದರ ವಿಷಯದಲ್ಲಿ? ಅಂತರಾತ್ಮನಲ್ಲಿ ಪ್ರವೇಶ ಮಾಡು ಅಂತ ಹೇಳಿ ಹೇಳಿದ್ರಲ್ಲ, ಅದರ ವಿಷಯದಲ್ಲಿ ಸಮ್ಯಕ್ ಜ್ಞಾನದ ಆಧಾರಭೂತರಿರುವಂತಹ ಗುರುಗಳಿಂದ ಸಮ್ಯಕ್ ಜ್ಞಾನದ ಆಧಾರ. ಯಾರ ಸಮ್ಯಕ್ ಜ್ಞಾನದ ಆಧಾರ? ಅವರ ಸಮ್ಯಕ್ ಜ್ಞಾನಕ್ಕೆ ಆಧಾರ ಅಥವಾ ನಮ್ಮ ಸಮ್ಯಕ್ ಜ್ಞಾನಕ್ಕೆ ಆಧಾರ? ನಮ್ಮ ಸಮ್ಯಕ್ ಜ್ಞಾನಕ್ಕೆ ಅವರೇ ಆಧಾರ. ವಿಷಯನ ಗುರುಗಳ ಉಪದೇಶವನ್ನ, ಗುರುಗಳ ವಚನವನ್ನ, ವಸ್ತು ಸ್ವರೂಪದ ನಿರೂಪಣೆಯನ್ನ ತೆಗೆದು ಹಾಕಿದರೆ ನಮ್ಮ ಸಮ್ಯಕ್ ಜ್ಞಾನಕ್ಕೆ ಆಧಾರ ಯಾರದ? ನಮ್ಮ ಸಮ್ಯಕ್ ಜ್ಞಾನಕ್ಕೆ ಆಧಾರ 3 ಲೋಕದೊಳಗ ವೀತರಾಗಿ ಸಂತ ಗುರು, ಪರಮಗುರು, ಸರ್ವಜ್ಞ ದೇವನ ಆಧಾರ. ಗುರು ಅಂದ್ರೆ ಸರ್ವಜ್ಞ ಅರಹಂತ ಪ್ರಭುನು ಬಂದ್ರು, ಆಚಾರ್ಯರನ್ನು ಬಂದ್ರು, ಉಪಾಧ್ಯಾಯರನ್ನು ಬಂದ್ರು, ಸಾಧುಗಳು ಬಂದ್ರು. ಗುರು ಆಧಾರಭೂತ. ಅದರ ವಿಷಯದಲ್ಲಿ ಸಮ್ಯಕ್ ಜ್ಞಾನದ, ಅದರ ವಿಷಯದಲ್ಲಿ ಸಮ್ಯಕ್ ಜ್ಞಾನ. ಯಾವುದರ ವಿಷಯದಲ್ಲಿ ಸಮ್ಯಕ್ ಜ್ಞಾನ? ಅಂತರಾತ್ಮನ ವಿಷಯದಲ್ಲಿ ಸಮ್ಯಕ್ ಜ್ಞಾನ. ಅಂತರಾತ್ಮನ ವಿಷಯದಲ್ಲಿ ನಿಜವಾಗಿ ನಮಗೆ ಜ್ಞಾನ ಆಗ್ಬೇಕಾದ್ರೆ ಅದಕ್ಕೆ ಯಾರ ಆಧಾರ ತಗೊಳ್ಳೋದು? ನಾವು ಗುರುಗಳ ಆಧಾರಭೂತರಿರುವಂತಹ ಗುರುಗಳು. ಬಹಳ ಅದ್ಭುತ ನೋಡ್ರಿ, ಎಷ್ಟು ಅರ್ಥ ತುಂಬಿದ್ದೇ ಇದೆ.
ನಿನ್ನ ಅಂತರಾತ್ಮನಲ್ಲಿ ಪ್ರವೇಶ ಮಾಡು. ಅದರ ವಿಷಯದಲ್ಲಿ ಸಮ್ಯಜ್ಞಾನದ ಆಧಾರಭೂತರಿರುವಂತಹ ಗುರುಗಳಿಂದ ಒಂದಿಷ್ಟು ಕೇಳಿರುವುದೇನೆಂದರೆ ಅದರ ಪ್ರಾಪ್ತಿಯಾದ ನಂತರ ಒಂದಿಷ್ಟು ಕೇಳಿ ಬಂದದ್ದೇನಿದೆ ಅಂತಂದ್ರ ಯಾರ ಮೂಲಕ? ಗುರುಗಳ ಮೂಲಕ. ಆ ಗುರುಗಳು ಎಂಥವರದರು? ನನ್ನ ಅಂತರಾತ್ಮನ ನಿಜವಾದ ಜ್ಞಾನವಾಗುವಲ್ಲಿ ಆಧಾರಭೂತ. ಹಾಗಾದ್ರೆ ಆ ಗುರುಗಳಿಂದ ಕೇಳಿ ಬಂದದ್ದೇನಾ? ಏನು ಕೇಳಿ ಬಂದದ್ದಿದೆ? ಆ ಅಂತರಾತ್ಮನ ಪ್ರಾಪ್ತಿಯಾದ ನಂತರ ಅದರ ಪ್ರಾಪ್ತಿ, ಅರ್ಥಾತ್ ಆ ಅಂತರಾತ್ಮನ ಪ್ರಾಪ್ತಿಯಾದ ನಂತರ ಏನಾಗ್ತಿದೆ? ಸಮಸ್ತ ದುಃಖಗಳಿಂದ ಬಿಡುಗಡೆ ಪಡೆದು ಅವಿನಶ್ವರವಿರುವ ಮೋಕ್ಷ ಸುಖವನ್ನು ಪ್ರಾಪ್ತ ಮಾಡಿಕೊಳ್ಳಬಹುದಾಗಿದೆ. ಇಷ್ಟು ಸುಲಭ, ಇಷ್ಟು ಸ್ವಾಧೀನ ಸುಖದ ಉಪಾಯವನ್ನು ಬಿಟ್ಟು ನಾವು ಯಾಕೆ ಬೆಟ್ಟ ಎಲ್ಲ ಸುತ್ತುತ್ತಾ ಇದ್ದೇವ್ರಿ? ಯಾಕೆ ಅನ್ನೋ ಪ್ರಶ್ನೆ ನಮ್ಮಲ್ಲೇ ಬರ್ಬೇಕ್ರಿ. ನಿಮಗೆ ನಾನು ಕೇಳ್ತಾ ಇಲ್ಲ, ನನಗೆ ನಾನು ಕೇಳ್ಕೊಳ್ತೇನೆ. ಯಾಕೆ ಬೆಟ್ಟ ಎಲ್ಲ ಸುತ್ತುತ್ತಾ ಇದ್ದೇವೆ? ಇಷ್ಟು ದೊಡ್ಡ ದೊಡ್ಡ ಮನೆಗಳನ್ನ ಯಾವುದರ ಸಲುವಾಗಿ ಕಟ್ಕೊಂಡು ಕೂತಿದ್ದೇವ್ರಿ? ಈ ಪ್ರಕಾರ ಬಿಡುವಿಲ್ಲದೆ ಯಾಕೆ ದುಡಿತಾ ಇದ್ದೇವೆ? ಅಂಗಡಿಯೊಳಗೆ ಅರ್ಧ ಗಂಟೆ ಲೇಟ್ ಮಾಡಿ ಹೋಗ್ಲಿಕ್ಕೆ ಮನಸ್ಸಿಲ್ಲ, ತಯಾರಿಲ್ಲ. ಯಾಕೆ? ದುಡ್ಡು ಬರುವುದು ನಿಲ್ಲುತ್ತಿದೆ. ಯಾತಕ್ಕೆ ಬೇಕಾದ ಅಷ್ಟೆಲ್ಲ ಮಾಡಿ ನಿನಗೆ ಸುಖ ಎಷ್ಟಿದೆ? ಸುಖ ಎಲ್ಲಿದೆ? ಸ್ವಾಧೀನ. ಆ ಅಂತರಾತ್ಮನ ಪರಿಚಯ ಮಾಡ್ಕೋ. ಗುರುಗಳ ಮೂಲಕ ಕೇಳಿದ್ದು ಇಷ್ಟ ಇದೆ, ಗುರುಗಳ ಹೇಳಿರುವುದು ಇಷ್ಟ ಇದೆ. ಎಷ್ಟಿದೆ? ಆ ಅಂತರಾತ್ಮನ ಬಗ್ಗೆ ನಿನಗೆ ಸಮ್ಯಜ್ಞಾನ ಆಯಿತು ಅಂತಂದ್ರೆ ಅದರಿಂದ ಏನಾಗ್ತಿದೆ? ಸಮಸ್ತ ದುಃಖಗಳನ್ನ, ರೋಗದ ದುಃಖ, ಔಷಧ ತಗೊಳ್ಳೋದೇನಿಲ್ಲ, ಊಟ ಮಾಡೋದೇನಿಲ್ಲ, ವಿಶ್ರಾಂತಿ ಮಾಡೋದೇನಿಲ್ಲ, ಅರೇ ಅದೆಲ್ಲ ನಡೀತಿರ್ತದೆ. ಅದಕ್ಕೆ ಸಂಬಂಧಿಸಿದ ಸುಖ ದುಃಖದ ವಿಕಲ್ಪ ಬಿಟ್ಟು ಹೋಗ್ತಿದೆ. ಇನ್ನೇನು ಬೇಕಾಗಿದೆ? ಅದರ ಪ್ರಾಪ್ತಿಯಾದ ನಂತರ ಸಮಸ್ತ ದುಃಖಗಳಿಂದ ಬಿಡುಗಡೆ ಪಡೆದು ಅವಿನಶ್ವರವಿರುವ ಮೋಕ್ಷ ಸುಖವನ್ನು ಪ್ರಾಪ್ತ ಮಾಡಿಕೊಳ್ಳಬಹುದಾಗಿದೆ. ಭಾವಾರ್ಥ: ಸ್ತ್ರೀ ಮೊದಲಾದ ಬಾಹ್ಯ ವಸ್ತುಗಳಲ್ಲಿ ಸುಖವಿದೆ ಎಂದು ಭ್ರಾಂತಿಯಿಂದ ನಂಬಿಕೊಂಡ ಈ ಜೀವನು, ಭ್ರಾಂತಿಯಿಂದ ನಂಬಿದನ, ಬರೇ ಭ್ರಾಂತಿ ಇಟ್ಕೊಳ್ತಿದ್ದ ಮಾತು ಬೇರೆ, ನಂಬಿದನ್ರಿ. ಯಾವುದರ ಮೂಲಕ ನಂಬಿದನ? ಭ್ರಾಂತಿಯಿಂದ ನಂಬಿದನ. ಹಾಗಾದ್ರೆ ಆ ನಂಬುಗೆಗಾಗ್ಲಿ ಆ ಭ್ರಾಂತಿಗಾಗ್ಲಿ ಎಷ್ಟು ಅರ್ಥ ಇದೆ? ಓಹೋ, ಇನ್ನು ಬಾತುಂಕ ಖಬರೇ. ಸ್ತ್ರೀ ಮೊದಲಾದ ಬಾಹ್ಯ ವಸ್ತುಗಳಲ್ಲಿ ಸುಖವಿದೆ ಎಂದು ಭ್ರಾಂತಿಯಿಂದ ನಂಬಿಕೊಂಡು ಈ ಜೀವನು ಅನಾದಿ ಕಾಲದಿಂದ ಅನುರಾಗ ಮಾಡಿ ಸ್ವಯಂ ದುಃಖಿಯಾಗಿ ಹೋಗುತ್ತಿದ್ದಾನೆ. ಅನುರಾಗ ಮಾಡಿದ, ಭ್ರಾಂತಿಯಿಂದ ನಂಬಿದ, ಅನುರಾಗ ಮಾಡಿದ, ಅದರಿಂದ ಇವನಿಗೆ ಸಿಕ್ಕಿದ ಫಲ ಏನ? ದುಃಖಿಯಾಗಿ ಹೋಗುತ್ತಿದ್ದಾನೆ. ಆದರೆ ಸ್ತ್ರೀಯರುಗಳ ಮೂಲಕ ಬರುವ ಇಂದ್ರಿಯ ಸುಖವು ಅದು ನಿಜವಾಗಿ ದುಃಖವೇ ಇದ್ದು ಆತ್ಮನ ಆಂತರ್ಯದಿಂದ ಮೂಡಿ ಬರುವ ಅತೀಂದ್ರಿಯ ಸುಖವೇ ನಿಜವಾದ ಸುಖವಿದೆ ಎಂದು ಜ್ಞಾನೀ ಗುರುಗಳು ತಮ್ಮ ಅನುಭವ ಪ್ರತ್ಯಕ್ಷದಿಂದ ಹೇಳುತ್ತಿದ್ದಾರೆ. ನೀವು ಭ್ರಾಂತಿಯಿಂದ ನಂಬಿದನೋ ಅವರ ಅನುಭವ ಪ್ರತ್ಯಕ್ಷದಿಂದ ಹೇಳ್ತಾ ಇದ್ದಾರೆ. ಅವರ ಮಾತಿನ ಮೇಲೆ ಶ್ರದ್ಧೆ ಮಾಡಿ ಎಲೈ ಮನಸ್ಸೇ, ಮತ್ತೆ ಎಲೈ ಮನಸ್ಸೇ, ನೀನು ಅಂತರಂಗದಲ್ಲಿ ಪ್ರವೇಶ ಮಾಡಿ ಆ ಅತೀಂದ್ರಿಯ ಸುಖದ ಅಧಿಪತಿಯಾಗು. ನೀ ಭೋಗಿಸೋದು ಸಾಧ್ಯ ಇಲ್ಲ, ಅದರ ಅಧಿಪತಿಯಾಗು. ಈಗ ಕೂಡ ಈ ಇಂದ್ರಿಯ ಭೋಗಗಳನ್ನು ನೀನು ಭೋಗಿಸ್ತಾ ಇಲ್ಲ, ವ್ಯರ್ಥವಾಗಿ ನಪುಂಸಕನ ಹಾಗೆ ಭ್ರಾಂತಿಯಿಂದ ತಿಳಿತಾ ಇದ್ದೆ. ಮನಸ್ಸು ಪ್ರತ್ಯಕ್ಷ ಏನನ್ನೂ ಭೋಗಿಸುವುದಿಲ್ಲ.